ನಮಸ್ಕಾರ. ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಮೊದಲನೇದಾಗಿ ವೀಕ್ಷಕರೆಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ನಲ್ಮೆಯ ಶುಭಾಶಯಗಳು. ಇಂದು ನಾಡಿನಾದ್ಯಂತ ಸಮಸ್ತ ಆಸ್ತಿಕ ಭಕ್ತರೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಅಕ್ಷಯ ತೃತೀಯವನ್ನು ಆಚರಿಸ್ತಾ ಇದ್ದಾರೆ. ನಿಜವಾಗಿಯೂ ಅಕ್ಷಯ ತೃತೀಯದ ಹಿನ್ನೆಲೆ ಏನು, ಅದರ ಆಚರಣೆ ಹೇಗಿರಬೇಕು ಮತ್ತು ಯಾವ ದೇವರ ಆರಾಧನೆಯನ್ನು ಮಾಡಬೇಕು, ಅನುಷ್ಠಾನವನ್ನು ಮಾಡಬೇಕು, ಇದೆಲ್ಲವನ್ನ ನಮ್ಮ ವೀಕ್ಷಕರಿಗೆ ತಿಳಿಸುವ ಪ್ರಯತ್ನದಲ್ಲಿ ನಾವಿದ್ದೀವಿ. ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಶ್ರೀ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಸ್ವಾಮೀಜಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಗುರುಗಳಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಶ್ವವೇಗ ನ್ಯೂಸ್ ಚಾನೆಲ್ನ ಪ್ರತಿ ಭಕ್ತಾದಿಗಳಿಗೆ, ವೀಕ್ಷಕರಿಗೆ ಶುಭ ಆಶೀರ್ವಾದಗಳು. ನಿಮ್ಮೆಲ್ಲರ ಬದುಕಿನಲ್ಲೂ ಈ ಅಕ್ಷಯ ತೃತೀಯ ಏನು ಹೆಸರಿನಲ್ಲೇ ಅಕ್ಷಯ ಇದೆ, ಸುಖ, ಸಮೃದ್ಧಿ, ಆಯುಷ್ಯ, ಐಶ್ವರ್ಯ ಎಲ್ಲವೂ ಸಹ ಜೊತೆಗೆ ನೆಮ್ಮದಿ ಅಕ್ಷಯವಾಗ್ತಾ ಹೋಗಲಿ ಅಂತ ಹೇಳಿ ಶುಭ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಶುಭವಾಗಲಿ. ಗುರುಗಳೇ, ಅಕ್ಷಯ ತೃತೀಯ ಜೊತೆಗೆ ಬಸವ ಜಯಂತಿ ಆಚರಣೆ ಇದೆ, ಪರಶುರಾಮ ಜಯಂತಿ ಆಚರಣೆ ಇದೆ. ಎಲ್ಲವನ್ನ ಅಂದರೆ ಸಮಸ್ತ ಭಕ್ತರು ಆಚರಣೆ ಸಂಭ್ರಮದಲ್ಲಿದ್ದಾರೆ. ಅಂದರೆ ಇದರ ಹಿನ್ನೆಲೆ ಹೇಗೆ, ಏನು ಮಾಡಬೇಕು ಅನ್ನುವಂಥದ್ದು? ಅಕ್ಷಯ ತೃತೀಯ ಅಂತ ಹೇಳ್ತಾ ಇದ್ದ ಹಾಗೆ ಎರಡು ಭಾಗಗಳನ್ನಾಗಿ ನಾವು ಮಾಡಿಕೊಳ್ಳಬೇಕು, ಹಿಂದಿನ ಆಚರಣೆ ಮತ್ತು ಈಗಿನ ಆಚರಣೆ ಅಂತ. ಯಾಕೆ ಎರಡು ಭಾಗ ಮಾಡ್ತೀವಿ ಅಂತಂದರೆ, ಜನ ಒಂದು ರೀತಿಯಲ್ಲಿ ಕಾಲಕ್ಕೆ ಅನುಗುಣವಾಗಿ ಸುಮಾರು ಒಂದು 20-25 ವರ್ಷದ ಹಿಂದೆ ಹೋದರೆ ಅಕ್ಷಯ ತೃತೀಯ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ. ಖಂಡಿತ ಅದರ ಮಹತ್ವವಾಗಲಿ ಅಥವಾ ಅದರ ಹಿಂದಿನ ಹಿನ್ನೆಲೆಯಾಗಲಿ ಅಷ್ಟು ಜನಸಾಮಾನ್ಯರಿಗೆ ಗೊತ್ತಿರಲಿಲ್ಲ. ಅದು ಪ್ರಚಾರದ ಕೊರತೆಯೋ ಅಥವಾ ಪ್ರಚಾರ ಮಾಡುವವರ ಕೊರತೆಯೋ, ತಿಳುವಳಿಕೆಯ ಕೊರತೆಯೋ ಅಥವಾ ತಿಳುವಳಿಕೆ ಹೇಳುವವರ ಕೊರತೆಯೋ ಖಂಡಿತ ಗೊತ್ತಿಲ್ಲ. ಈ ಒಂದು ಅಕ್ಷಯ ತೃತೀಯ ಅನ್ನುವಂಥದ್ದೇನಿದೆ, ಬಹಳ ಆಸ್ಪೇಸಿಯಸ್ ಡೇಸ್ಗಳಲ್ಲಿ ಇದೂ ಸಹ ತುಂಬ ಒಂದು. ಅಂದರೆ ಯಾಕೆ ಹೇಳ್ತೀವಿ ಅಂದರೆ, ವರ್ಷದಲ್ಲಿ 3 ದಿವಸಗಳು ತುಂಬ ಪ್ರಮುಖವಾಗಿ ಅರ್ಧ ಮುಹೂರ್ತದ ದಿನಗಳು ಅಂತ ಬರ್ತವೆ. ಅಂದರೆ ಯಾವುದೇ ವಿಷ ಇಲ್ಲದೆ ಇರತಕ್ಕಂತಹ, ವಿಷವರ್ತುಲ ಸಮಯ ಇಲ್ಲದೆ ಇರತಕ್ಕಂತಹ ದಿನಗಳು ಅಂತ ಅರ್ಥ. ಆ ದಿವಸಗಳಲ್ಲಿ ಏನೇ ಶುಭ ಕಾರ್ಯಗಳನ್ನು ಮಾಡಿದ್ರೂ ಕೈಗೂಡತ್ತೆ, ಯಾವುದೇ ರೀತಿಯಲ್ಲೂ ತೊಂದರೆಗಳು, ತಾಪತ್ರೆಗಳು ಆಗೋದಿಲ್ಲ ಅಂತ ನಂಬಿಕೆ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಮತ್ತು ಆಧ್ಯಾತ್ಮದಲ್ಲೂ ತುಂಬ ಪ್ರಾಮುಖ್ಯತೆ ಏನು ಅಂದರೆ, ಅರ್ಧ ಮುಹೂರ್ತ ಅಂತ ಹೇಳ್ತಾ ಇದ್ದ ಹಾಗೆಯೇ ಅವತ್ತು ಯಾವುದೇ ರೀತಿಯಾದಂತಹ ಕಾರ್ಯವನ್ನ ಯಾವುದೇ ಸಮಯದಲ್ಲಿ ಬೇಕಾದರೂ ಮಾಡಬಹುದು. ಅಂದರೆ ರಾಹುಕಾಲ, ಯಮಗಂಡ ಕಾಲ, ಗುಳಿಕಾಲ ಮತ್ತು ಹೋರಾಗಳನ್ನು ನೋಡುವ ಅವಶ್ಯಕತೆ ಇಲ್ಲ. ಎಂಥದ್ದೇ ಸಮಯದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಎಂಥದ್ದೇ ಶುಭ ಕಾರ್ಯಗಳನ್ನು ಮಾಡಬಹುದು. ಮಾಡಿದರೆ ನಿಮಗೆ ಅಕ್ಷಯವಾಗುತ್ತೆ ಅನ್ನುವಂತಹ ನಂಬಿಕೆ ಮತ್ತು ಆಗಿನ ಕಾಲದಿಂದ ಬಂದ ಆಚರಣೆ. ಈ ಅಕ್ಷಯ ತೃತೀಯ ಬರುವಂತಹ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ವರ್ಷದ 2ನೇ ಮಾಸದ 3ನೆಯ ದಿವಸ, ವೈಶಾಖ ಮಾಸದ ತೃತೀಯ ದಿವಸ. ಈ ವೈಶಾಖ ತೃತೀಯ ಅಂತ ಏನಿದೆಯಲ್ವಾ, ಈ ವೈಶಾಖ ತೃತೀಯದಂದು ಬಹಳ ಬಹಳ ಉತ್ತಮವಾದ ಹಲವು ಕೆಲಸ ಕಾರ್ಯಗಳನ್ನು ನಮ್ಮ ಬದುಕಿನಲ್ಲಿ ಮಾಡಿಕೊಳ್ಳೋದಕ್ಕೆ ಒಂದು ಉತ್ತಮವಾದ ವೇದಿಕೆ ಅಂತ ಅನ್ಬಹುದು. ಯಾಕೆ ಅಂದರೆ, ಮುಂದಿನ ಮಾಸವಾದಂತಹ ಜ್ಯೇಷ್ಠ ಮಾಸ, ವೈಶಾಖ ಮುಗಿದ ಮೇಲೆ ಯಾವುದು ಬರುತ್ತೆ? ಜ್ಯೇಷ್ಠ ಮಾಸ ಬರುತ್ತೆ. ಜ್ಯೇಷ್ಠ ಮುಗಿದ ಮೇಲೆ ಏನು ಬರುತ್ತೆ? ಆಷಾಢ ಮಾಸ ಬರುತ್ತೆ. ಅದಾದ್ಮೇಲೆ ಶ್ರಾವಣ ಮಾಸ. ಶ್ರಾವಣ ಮಾಸದಲ್ಲಿ ಶುಭ ಕಾರ್ಯಗಳು ಹೆಚ್ಚು, ಅಲ್ಲಿಂದ ಹಬ್ಬ ಹರಿದಿನಗಳು ಶುರುವಾಗ್ತಾ ಹೋಗುತ್ತವೆ. ಈ ಒಂದು ವೈಶಾಖ ಯಾಕೆ ಇದನ್ನು ಬೇಸಾಗಿ ತಗೊಳ್ತಿದ್ದಾರೆ ಅಂದರೆ, ಜ್ಯೇಷ್ಠ ಮಾಸದಲ್ಲೂ ನಮಗೆ ಅಂಥ ಶುಭ ಮುಹೂರ್ತಗಳು ಸಿಕ್ಕಲ್ಲ. ಇನ್ನು ಆಷಾಢದಲ್ಲಿ ನಮ್ಮ ಕಪೋಲ ಕಲ್ಪಿತ ಒಂದು ಬುದ್ಧಿಯ ಒಳಗಡೆ ಮಾಡೋದೇ ಇಲ್ಲ. ಯಾಕೆ ಮಾಡಲ್ಲ ಅಂದ್ರೆ, ಅದು ಕೆಲವೊಮ್ಮೆ ಗ್ರಹಗತಿಗಳ ಸಪೋರ್ಟು ಸಹ ಇರೋದಿಲ್ಲ. ಆದರೆ ಆಷಾಢದಲ್ಲಿ ಮಾಡಬಹುದಾದ್ರು ಯಾಕೆ ಮಾಡಬಾರ್ದು? ಎಲ್ಲಿದೆ ಶಾಸ್ತ್ರೋಲ್ಲೇಖ? ಎಲ್ಲಿದೆ? ಆಷಾಢದಲ್ಲಿ ಒಂದು ಮದುವೆಗಳನ್ನು, ಅದರಲ್ಲೂ ಇತ್ತೀಚಿನ ಕಾಲಘಟ್ಟದಲ್ಲಿ ಮದುವೆ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಆಷಾಢ ಮಾಸದಲ್ಲಿ ಗರ್ಭ ಧರಿಸೋ ಹಾಗೆ. ಯಾಕೆ ಅಂದರೆ, ಅಲ್ಲಿಂದ 10ನೇ ತಿಂಗಳು ನಮಗೆ ಚಿತ್ರ ಮಾಸ ಅಂದರೆ ಚೈತ್ರ ಮಾಸ. ಆ ಚೈತ್ರ ಮಾಸದಲ್ಲಿ ನಮ್ಗೆ ಈಗ ಚೈತ್ರ ಮಾಸದ ಬಿಸಿಲನ್ನು ಅನುಭವಿಸಿದ್ದೀವಿ ಅಲ್ವಾ? ಈಗೇನೋ ಬಂದಿರಬಹುದು ನಾವು ವೈಶಾಖಕ್ಕೆ. ಈ ವೈಶಾಖ ಪೂರ್ತ ನಾವು ಅನುಭವಿಸ್ಲೇಬೇಕಲ್ಲ ಇನ್ನು. ಅದಕ್ಕೆ ತಮಿಳಿನಲ್ಲಿ ಒಂದು ಗಾದೆ ಮಾತಿದೆ, ಚಿತ್ರೈ ಮಾಸದಲ್ಲಿ ಕತ್ರಿ ವೈಲ್ ಅಂತ.
ಅಂದರೆ ಚೈತ್ರ ಮಾಸದಲ್ಲಿ ಬಿಸಿಲು ತುಂಬ ಜಾಸ್ತಿ ಇರುತ್ತೆ ಅಂತ. ಆ ಸಮಯದಲ್ಲಿ ಬಾಣಂತಿಯರಿಗೆ ಮತ್ತು ಮಗುವಿನ ಆರೋಗ್ಯಕ್ಕೆ ಕೆಡುಕು. ಬಾಣಂತನ ಮೊದಲೇ ಬೆಚ್ಚಗ ಮಾಡಬೇಕಾಗಿರುವಂಥದ್ದು. ಇಂಥ ಬೆಚ್ಚಗಿನ ಸಮಯದಲ್ಲಿ ಹೊರಗಿನ ವಾತಾವರಣನೂ ಸಪೋರ್ಟಿವ್ ಆಗಿರಬೇಕು. ಇಷ್ಟೆಲ್ಲ ಅದರ ಹಿನ್ನೆಲೆ ತುಂಬ ಇದ್ದಾವೆ, ವೈಜ್ಞಾನಿಕ ಹಿನ್ನೆಲೆಗಳು ಬಹಳ ಇದ್ದಾವೆ. ಆದರೆ ಅದನ್ನು ನಾವು ಸರಿಯಾದ ಯೋಚನೆ ಮಾಡೋದ್ರಲ್ಲಿ ತಪ್ಪು ಹೋಗ್ಬಿಡ್ತಿದ್ದೀವಿ. ಅದೇ ತಪ್ಪಾಗ್ತಾ ಇರೋದು ಈ ಅಕ್ಷಯ ತೃತೀಯ ಸಂದರ್ಭದಲ್ಲೂ ಸಹ. ಯಾಕೆ ಅನ್ನೋದನ್ನು ನಾವು ಯೋಚನೆ ಮಾಡಲೇಬೇಕು. ಅಕ್ಷಯ ತೃತೀಯ ದಿವಸ ನಾವು ಏನೇ ವಸ್ತುಗಳನ್ನು ಕೊಂಡುಕೊಂಡರೂ, ಅದರಲ್ಲೂ ಚಿನ್ನ, ಬೆಳ್ಳಿ ಇಂತಹ ವಸ್ತುಗಳನ್ನು ಕೊಂಡುಕೊಂಡ್ರೆ ಅಕ್ಷಯವಾಗತ್ತೆ, ನಮಗೆ ಪುನಃ ಪುನಃ ಬಂದು ಸೇರುತ್ತೆ. ಮನೆಯಲ್ಲಿ ಏನಾದರೂ ಒಂದು ದಿನಸಿ ಸಾಮಾನುಗಳನ್ನು ತಗೊಂಡು ಬಂದರು, ಅದು ಅಕ್ಷಯವಾಗಲೇಬೇಕಲ್ವಾ? ಹೌದು, ಯಾಕೆ ಬರೀ ಬಂಗಾರ ಅಂತ ಆಯಿತು? ಅದೇ ಹೇಳ್ತಿರೋದು. ತಿಳುವಳಿಕೆ ಹೇಳುವವರ ಮತ್ತು ಕೇಳಿಸಿಕೊಳ್ಳುವವರ ಕೊರತೆ ಅಲ್ಲ ಇದು, ಹೇಳುವವರ ಲೋಪ. ಅದು ಖಂಡಿತವಾಗಿಯೂ ಇದು ಒಂದು ಲೋಪವಾಗಿ ಉಳಿದುಬಿಟ್ಟಿದೆ. ಮೊದಲು ಯಾಕೆ ಲೋಪ ಅಂತ ಹೇಳ್ತೀವಿ ಅನ್ನೋದನ್ನು ಮೊದಲು ಅಕ್ಷಯ ತೃತೀಯ ಅಂದರೆ ಏನು ಅಂತ ತಿಳ್ಕೊಬೇಕಲ್ಲ. ಅಕ್ಷಯ ತೃತೀಯ ಅಂತ ಹೇಳಿದ್ರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿ ಅಷ್ಟೇ. ಜೊತೆಗೆ ಅವತ್ತು ಅರ್ಧ ಮುಹೂರ್ತ. ಯಾಕೆಂದರೆ ಮುಂದೆ ಜ್ಯೇಷ್ಠ ಮಾಸ ಬಂದಾಗಲೂ ಶುಭ ಕಾರ್ಯಗಳು ಅಂದರೆ ವಿವಾಹಾದಿ ಕಾರ್ಯಗಳನ್ನು ನಡೆಸೋದಕ್ಕೆ ಭಾರಿ ಕಷ್ಟ. ಅದರಲ್ಲೂ ಮನೆಯಲ್ಲಿ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ಪುತ್ರನಿಗೆ ಅಥವಾ ಜ್ಯೇಷ್ಠ ಪುತ್ರಿಗೆ ಜ್ಯೇಷ್ಠ ಮಾಸದಲ್ಲಿ ಮದುವೆ ಮಾಡೋ ಹಾಗಿಲ್ಲ. ಹಾಗಾಗಿ ಅಲ್ಲಿ ಮದುವೆ ಕಾರ್ಯಗಳು ತುಂಬ ನಿಂತು ಹೋದ್ವು. ಅದೇ ರೀತಿಯಾಗಿ ಇನ್ನು ಜ್ಯೇಷ್ಠ ಮುಗಿತಾ ಇದ್ದಾಗ ಇನ್ನು ಆಷಾಢ ಶುರುವಾಗುತ್ತೆ. ನಮ್ಮ ಒಂದು ಇದರಲ್ಲಿ ಆಷಾಢದಲ್ಲೂ ಯಾಕೆ ಶುಭ ಕಾರ್ಯಗಳನ್ನು ಮಾಡಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಮಳೆ ಶುರು. ಈಗಿರೋ ಹಾಗೆ ಚೌಟ್ರಿಗಳಿರಲಿಲ್ಲ, ಮತ್ತು ಎಲ್ಲವನ್ನು ಬುಕ್ ಮಾಡ್ಕೊಂಡು ಹೋಗೋ ಫೆಸಿಲಿಟಿ ಇರಲಿಲ್ಲ. ನಾವು ಛತ್ರಕ್ಕೆ ಬಂದ್ಬಿಡ್ತೀವಪ್ಪ, ನೀವು ಛತ್ರದಲ್ಲಿ ಎಲ್ಲ ಸಿದ್ಧ ಮಾಡಿ ಇಟ್ಕೊಂಡ್ಬಿಡಿ ಅಂತ ಹೇಳುವಂತಹ ಈವೆಂಟ್ ಆರ್ಗನೈಸೇಷನ್ಗಳು ಹಾಗೆ ಇರಲಿಲ್ಲ. ಹಾಗಾಗಿ ಮನೆ ಮುಂದೆ ಚಪ್ರ ಹಾಕೋರು. ಈಗ ಎಷ್ಟು ಜನ ಗೊತ್ತಿದೆ ಆ ಚಪ್ರದ ಮಹತ್ವ ಏನು ಅಂತ? ಚಪ್ರದ ಕೆಳಗಡೆ ಅರಿಶಿಣದ ಶಾಸ್ತ್ರ ಮಾಡ್ತಾ ಇದ್ರು. ಅಲ್ಲಿ ಚಪ್ರದ ಕೆಳಗಡೆ ನಿಂತ್ಕೊಂಡು ಗಂಡು ಹೆಣ್ಣಿಗೆ ತಾಳಿ ಕಟ್ಟಿಸ್ತಾ ಇದ್ರು. ಇವತ್ತು ನಾವು ಯಾವುದೋ ಮದುವೆ ಮಂಟಪಕ್ಕೆ ಹೋಗ್ತೀವಿ, ಯಾವುದೋ ಒಂದು ಇದರಲ್ಲಿ ಹಾಕಿರುವಂಥ ಮಂಟಪದ ಕೆಳಗೆ ಮದುವೆ ಮಾಡಿಸ್ತೀವಿ. ಸುಮ್ಮನೆ ಏನೋ ಒಂದು ಅಲಂಕಾರಕ್ಕೆ ಒಂದಿಷ್ಟು ಹೂ ಹಾಕ್ತೀವಿ. ಆ ಚಪ್ರ ಹಾಕಬೇಕಾದ್ರೂ 5 ರೀತಿಯ ಸೊಪ್ಪುಗಳನ್ನು ಅದ್ರ ಮೇಲ್ಗಡೆಗೆ ಹಾಕ್ತಾ ಇದ್ರು. ಆದರೆ ಈಗ ಅದನ್ನೆಲ್ಲ ನಾವು ಮರ್ತು ಹೋಗ್ತಾ ಇದ್ದೀವಿ. ಯಾಕಂದರೆ ಹಳ್ಳಿಗಳಲ್ಲೂ ಈ ಪದ್ಧತಿ ಮರ್ತು ಹೋಗ್ತಾ ಇದೆ. ಯಾಕಂದರೆ ಬರ್ತಿರುವಂತಹ ನಮ್ಮ ಜೀವನ ಶೈಲಿ, ನಮ್ಮ ಲೈಫ್ ಸ್ಟೈಲ್ ತುಂಬ ಚೇಂಜ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಬಿಟ್ಟು ಕಾಲ ಕೆಟ್ಟೋಯ್ತು ಅಂತ ಹೇಳ್ತೀವಿ. ನಮ್ಮಿಂದ ಆಗಿದ್ದನ್ನು ಕಾಲದ ಮೇಲೆ ಹೇಳೋದು ಖಂಡಿತ ಮನುಷ್ಯನೇ ಮಾಡ್ಕೊಳ್ತಾ ಇರುತ್ತೆ. ಅವನ ಈರ್ಷೆ, ಅವನ ಲಾಲಸೆ, ಅವನ ಲೋಭೆ ಎಲ್ಲವನ್ನ ಹಾಳು ಮಾಡ್ತಾ ಬರ್ತಾ ಇದೆ. ಅಕ್ಷಯ ತೃತೀಯಕ್ಕೆ ಆಗ ಏನು ನಾವು ಹಿನ್ನೆಲೆಯನ್ನು ನೋಡೋದಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಪೂರ್ವಕಾಲಕ್ಕೆ ಹೋಗೋಣ. ಪೂರ್ವಕಾಲಕ್ಕೆ ಹೋಗೋದಾಯ್ತು ಅಂತ ಹೇಳಿದ್ರೆ ಪರಶುರಾಮರು ಜನ್ಮ ಪಡೆದಂತಹ ಒಂದು ವಿಶೇಷವಾದ ದಿವಸ. ಜೊತೆಗೆ ಹಾಗಾಗಿ ಇವತ್ತು ಪರಶುರಾಮ ಜಯಂತಿ ಅಂತ ಮಾಡ್ತೇವೆ. ಪರಶುರಾಮರ ಕಾಲದ ನಂತರದಲ್ಲಿ ಪುನಃ ಈ ಅಕ್ಷಯ ತೃತೀಯಕ್ಕೆ ಮಹತ್ವ ಬರುವಂತಹದ್ದು ನಮ್ಮ ಕೃಷ್ಣನ ವಸುದೇವದ ಕಾಲಘಟ್ಟಕ್ಕೆ. ಪಾಂಡವರು 2ನೇ ಬಾರಿ ದ್ಯೂತವನ್ನು ಆಡಿ ಪುನಃ ರಾಜ್ಯವನ್ನು ಕಳ್ಕೊಂಡಿದ್ರು. ಒಂದು 13 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕಾಗಿ ಬಂತು. ಈ 13 ವರ್ಷದ ವನವಾಸದ ಅವಧಿಯಲ್ಲಿ ಅವರನ್ನು ಹೇಗಾದರೂ ಮಾಡಿ ಭ್ರಷ್ಟರನ್ನಾಗಿ ಮಾಡಬೇಕು. ಯಾಕಂದರೆ ಅವರನ್ನು ಹೇಗಾದರೂ ಮಾಡಿ ಹಾಳು ಮಾಡಲೇಬೇಕು. ನಾನು 14 ವರ್ಷ ಕಾಯೋಕ್ಕಾಗಲ್ಲ. ಇಲ್ಲಿ 14 ವರ್ಷ ಯಾಕೆ ಕಾಯಬೇಕು ಅಂತಂದರೆ ಅದ್ರ ಹಿಂದೆ ಒಂದು ಬಹಳ ಸೂಕ್ಷ್ಮವಾದ ವಿಚಾರವಿದೆ. ಯಾಕೆ ಸೂಕ್ಷ್ಮವಾದ ವಿಚಾರವಿದೆ ಅಂದರೆ ಒಂದು 14 ವರ್ಷ ಆಗ್ತಿದ್ದ ಹಾಗೆ ಜನಗಳು ಆ ವ್ಯಕ್ತಿಗಳನ್ನು ಅಷ್ಟು ಮರ್ತು ಹೋಗಿರ್ತಾರೆ. ಜೊತೆಗೆ ಎಷ್ಟೋ ಜನರೇಷನ್ಸ್ ಹೊರಟೋಗ್ಬಿಟ್ಟಿರುತ್ತೆ. ಜೊತೆಗೆ ಆಗಿನ ಕಾಲದಲ್ಲಿ ಒಂದು ರೂಲ್ಸ್ ಇತ್ತು, 14 ವರ್ಷ ಯಾರು ರಾಜ್ಯ ಬಿಟ್ಟು ಹೊರಗಿರ್ತಾರೆ ಅವ್ರಿಗೆ ಪುನಃ ಆ ಪಟ್ಟದ ಅಧಿಕಾರವಿಲ್ಲ ಅಂತ. ಕ್ಷತ್ರಿಯದಲ್ಲಿ ಕ್ಷಾತ್ರ ಕುಲದಲ್ಲಿ ಆ ಒಂದು ವಿಚಾರ ಇತ್ತು. ಅಷ್ಟು ಮಾತ್ರ ಅಲ್ಲದೆ ಈ 14ನೇ ವರ್ಷ ಪಾಂಡವರಿಗೆ ಬಹಳ ಸೂಕ್ಷ್ಮವಾದ ವರ್ಷ. ಆ ಒಂದು ಸೂಕ್ಷ್ಮವಾದ ವರ್ಷದಲ್ಲಿ ಅವರು ಅಜ್ಞಾತವಾಸದಲ್ಲಿ ಇರಬೇಕು. ಅಜ್ಞಾತವಾಸ ಅಂತ ಹೇಳಿದ್ರೆ ಅವ್ರು ಎಲ್ಲೋ ಒಂದು ಕಡೆ ಅಜ್ಞಾತವಾಗಿರ್ಬೇಕು, ಅಂದ್ರೆ ಯಾರಿಗೂ ತಮ್ಮ ನಿಜ ರೂಪವನ್ನ ತೋರಿಸಿಕೊಳ್ಳದ ಹಾಗೆ ಇರಬೇಕು. ಹಾಗಾಗಿ ಕೇಶಾಲಂಕಾರ ಮಾಡಕ್ ಹೋದ್ಲು ಯಾರು? ದ್ರೌಪದಿ ಹೋದ್ಲು. ಹಸುಗಳ ಲೆಕ್ಕ ಬರಿತೀನಿ ಅಂತ ಹೋದ. ಅದೇ ರೀತಿಯಾಗಿ ನಮ್ಮ ಇವನು ಭೀಮ ನಳಪಾಕ ಅಂತ ಏನು ಕರಿತೀವಿ, ನಳಮಹಾರಾಜನಿಂದ ಬಂದಂತಹದ್ದು.
ಅಡುಗೆ ಮಾಡೋ ಬಟ್ಟನಾಗ ಹೋಗಿ ಸೇರ್ಕೊಂಡ. ನನಗೆ ನಾಟ್ಯ ಗೊತ್ತಿದೆ, ನಾಟ್ಯ ಹೇಳ್ಕೊಡ್ತೀನಿ ಅಂತ ಅರ್ಜುನ ಹೋದ. ಹೀಗೆ ಒಬ್ಬೊಬ್ರು ಒಂದೊಂದು ಕೆಲಸಗಳನ್ನ ವಹಿಸ್ಕೊಳ್ತಾ ಹೋದ್ರು. ಯಾರಿಗೂ ಎಲ್ಲೂ ಅನುಮಾನ ಬರದೆ ಇರೋ ಹಾಗೆ ಹೋದ್ರು. ತುಂಬಾ ಆ ಒಂದು ವರ್ಷ ಏನಿದೆಯಲ್ಲ, ಇವ್ರು ಇಂಥವ್ರು ಅಂತಾನೆ ಗುರ್ತು ಮಾಡಿಬಿಟ್ರೆ ಅವ್ರು ಪುನಃ 13 ವರ್ಷ ಕಾಡಿಗೆ ಹೋಗ್ಬೇಕು, 14ನೇ ವರ್ಷ ವನವಾಸ ಮುಗಿಸಿ ಅಜ್ಞಾತವಾಸ ಮಾಡಬೇಕು. ಆದ್ರೆ ಈ 13 ವರ್ಷ ಕಾಯೋಕೆ ದುರ್ಯೋಧನಾದಿ ಒಂದು ಸಂಗಡಿಗಳಿದ್ರಲ್ಲ, ಅವರಿಗೆ ಬಹಳ ಕಷ್ಟವಿತ್ತು. ಏನಾದ್ರೂ ಮಾಡಿ ಶಾಪಗ್ರಸ್ತರನ್ನಾಗಿ ಮಾಡಿ ಇವರನ್ನ ಭ್ರಷ್ಟರನ್ನಾಗಿ ಮಾಡೋಣ ಅಂತ ಹೇಳಿ ದೂರ್ವಾಸರ ಒಂದು ಕೋಪ ಎಲ್ರಿಗೂ ಗೊತ್ತಿದೆ. ಯಾರಿಗಾದ್ರೂ ಇವತ್ತೊಂದು ಸ್ವಲ್ಪ ಕೋಪ ಜಾಸ್ತಿ ಇದೆ ಅಂತ ಹೇಳಿದ್ರೆ ದೂರ್ವಾಸ ಮಹರ್ಷಿಗಳ ಕೋಪ. ಏನು ದೂರ್ವಾಸ ಆಡ್ದಂಗೆ ಆಡ್ತಿ ಅಂತ, ಅಂದರೆ ಅವ್ರಿಗೆ ಅಷ್ಟು ಕೋಪ. ಅವ್ರ ಮಹರ್ಷಿಗಳೇ ಆದರೂ ಸಹ ಕೋಪ. ಅದೇ ಅವರ ಕೋಪದಿಂದನೇ ಅಲ್ವಾ ನಮ್ಮ ಶಕುಂತಲೆ ಎಷ್ಟೆಲ್ಲ ಕಷ್ಟಪಟ್ಲು. ಇಲ್ಲಿ ಇನ್ನೂ ಒಂದು ವಿಶೇಷ ಏನಾಗತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ವಿಚಾರಗಳನ್ನು ತಿಳಿಸಬೇಕಾದ ಸಂದರ್ಭಗಳಲ್ಲಿ ಹಲವು ತಪ್ಪು ಗ್ರಹಿಕೆಗಳು ಬಂದ್ಬಿಟ್ಟಿರುತ್ತೆ. ಇದೇ ದುಷ್ಯಂತ ಶಕುಂತಲೆಯ ವಿಚಾರದಲ್ಲೂ ಸಹ ದುಷ್ಯಂತ ಎಲ್ಲೂ ಮರ್ತು ಹೋಗಿರೋದಿಲ್ಲ. ಅವನಿಗೆ ನೆನಪು, ಶಕುಂತಲೆ ಯಾರು ಅಂತ ನೆನಪೇ ಇರುತ್ತೆ, ಶಕುಂತಲೆ ಇಂಥವಳು ಅಂತ ನೆನಪು ಇರುತ್ತೆ. ಆದರೂ ದಿಢೀರಂತ ಒಂದು ಹೆಣ್ಣನ್ನು ಕರ್ಕೊಂಡು ಬಂದು ನಾವು ಪಟ್ಟ ಅಂತ ಹೇಳ್ತಾ ಇದ್ದಾಗ ಪಟ್ಟಮಹಿಷಿಯ ಕೂಡಿಸ್ಬೇಕಾದಾಗ ಜನ ಎಲ್ಲಿ ಒಪ್ಕೊಳ್ತಾರೆ ಅನ್ನೋ ಭಯ ಅವನಿಗೆ ಕಾಡಿತ್ತು. ಆನಂತರ ಒಂದು ಸ್ತ್ರೀಗೆ ನಾನು ದ್ರೋಹ ಮಾಡಿಬಿಟ್ಟಿದ್ದೀನಿ, ಆ ದ್ರೋಹದಿಂದ ನಾನು ಹೇಗೆ ಆಚೆ ಬರೋಕ್ಕೆ ಸಾಧ್ಯ ಅಂಥೇಳಿ ಪುನಃ ಒಂದು ದುಷ್ಟದಮನ ಹುಟ್ಟದ ಮೇಲೆ ಅದನ್ನೆಲ್ಲ ಒಪ್ಪಿಕೊಂಡು ಪುನಃ ಕರ್ಕೊಂಡು ಪಟ್ಟಮಹಿಷಿ ಅಂತ ಮಾಡ್ಕೊಂಡಿತ್ತು. ಆದರೆ ಇಲ್ಲೆಲ್ಲ ಕಥೆಗಳನ್ನು ಅವರವರಿಗೆ ಬೇಕಾದ ಹಾಗೆ ಇತಿಹಾಸವನ್ನು ಕಥೆಗಳನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಗೆ ಇತಿಹಾಸಗಳು ಬೇರೆ, ಕತೆ ಬೇರೆ. ಇತಿಹಾಸ ಅಂದರೆ ಏನು? ಇತಿ ಅಂದರೆ ಹೀಗೆ, ಹಾಸ ನಡೆದದ್ದು, ಹೀಗೆ ನಡೆದದ್ದನ್ನು ವಿವರಣೆ ಮಾಡುವಂತಹದ್ದೇ ಇತಿಹಾಸ. ಆದರೆ ಇವಾಗ ನಾವು ಎಲ್ಲಿ ಮಾಡ್ತಾ ಇದ್ದೀವಿ? ಮಾಡ್ತಾ ಇಲ್ಲ. ನಮ್ಗೆ ಯಾರು ಒಂದು ಫ್ಲೈಟ್ ಯಾರು ಕಂಡು ಹಿಡಿದ್ರು ಅಂದರೆ ನಮಗೆ ಸುಭಾಷಾಸ್ತ್ರಿ ನೆನಪಾಗೋದೇ ಇಲ್ಲ. ವಿಮಾನಶಾಸ್ತ್ರವನ್ನ ಎಷ್ಟು ಚೆನ್ನಾಗಿ ವರಹಾಮಿಹಿರರು ವ್ಯಾಖ್ಯಾನ ಮಾಡಿ ಹೋಗಿದ್ದಾರೆ ಗೊತ್ತಿಲ್ಲ. ನಮ್ಗೆ ವರಹಾಮಿಹಿರ ಯಾರು ಅಂತ ಗೊತ್ತಿಲ್ಲ, ಆರ್ಯಭಟ ಯಾರು ಅಂತ ಗೊತ್ತಿಲ್ಲ, ಪರಾಶರ ಮಹರ್ಷಿ ಯಾರು ಅಂತ ಗೊತ್ತಿಲ್ಲ, ವೈಶಂಪಾಯ ಮಹರ್ಷಿ ಯಾರು ಅಂತ ಗೊತ್ತಿಲ್ಲ, ಭೃಗು ಮಹರ್ಷಿ ಯಾರು ಅಂತ ಗೊತ್ತಿಲ್ಲ. ಇವರೆಲ್ಲ ನಮ್ಮ ಒಂದು ಇದಕ್ಕೆ, ಸಮಾಜಕ್ಕೆ, ಭಾರತೀಯ ಸಮಾಜಕ್ಕೆ ಎಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂದರೆ, ಇವತ್ತಿಗೂ ಒಂದು ಬ್ಯಾಟ್ರಿನ ಯಾರಪ್ಪ ಕಂಡು ಹಿಡಿದಿದ್ದು ಅಂತ ಕೇಳಿದರೆ ಯಾವುದೋ ಇಂಗ್ಲೀಷ್ನವ್ರ ಹೆಸರು ಹೇಳ್ತಾರೆ. ಎಲೆಕ್ಟ್ರಿಸಿಟಿನ ಯಾರು ಕಂಡು ಹಿಡಿದು ಅಂದರೆ ಇನ್ಯಾವುದೋ ದೇಶದವ್ರದ್ದು ಹೆಸರು ಹೇಳ್ತಾರೆ. ಆದರೆ ಇವತ್ತಿಗೂ ಅಗಸ್ತ್ಯ ಸಂಹಿತೆಯಲ್ಲಿ ಅಗಸ್ತ್ಯ ಮಹರ್ಷಿಗಳು ಹೇಳ್ತಾರೆ ಹೇಗೆ ಇನೋವೇಟ್ ಮಾಡಬೇಕು ಒಂದು ಬ್ಯಾಟರಿಯನ್ನು ಅಂತ. ಕೇವಲ ಒಂದು ತೆಂಗಿನ ಚಿಪ್ಪು, ಸತುವಿನ ಸಲ್ಫೇಟ್, ಅದಕ್ಕೆ ಬೇಕಾದಂಥ ಇನ್ನೊಂದಷ್ಟು ಮರದ ಮೂಲಿಕೆಗಳನ್ನು ಇಟ್ಕೊಂಡು ಇಷ್ಟು ಇದಿರುವಂತಹ ಎಮ್ಎಚ್ ಇರುವಂತಹ ಬ್ಯಾಟ್ರೀಸ್ಗಳನ್ನು ತಯಾರು ಮಾಡಬಹುದು ಅನ್ನೋದನ್ನು ಅಗಸ್ತ್ಯರು ಅವಾಗ್ಲಿನ ಕಾಲಕ್ಕೆ ಹೇಳ್ಕೊಡ್ತಾರೆ. ಆದರೆ ಯಾರಿಗೆ ಗೊತ್ತಿದೆ ಅದೆಲ್ಲ? ಅಂದರೆ ನಮ್ಮ ಪರಂಪರೆ ಅಷ್ಟೆಲ್ಲವೂ ಇತ್ತು ಅಂತ ಆಯ್ತಲ್ಲ, ಅಂದರೆ ಸಮೃದ್ಧವಾದ ಪರಂಪರೆ ನಮ್ಮದು. ಇನ್ನೊಂದು ವಿಶೇಷ ಏನು ಅಂತಂದರೆ, ನಮ್ಮ ವಿಚಾರದಲ್ಲಿ ಈಗೆಲ್ಲರೂ ಭಾರತವನ್ನು ವಿಶ್ವಗುರು ಅಂತ ಹೇಳ್ತಿದ್ದಾರೆ. ಖಂಡಿತ ಅದು ಯಾರು ಪುಣ್ಯಾತ್ಮ ನಿಜವಾಗ್ಲೂ ಆ ವಿಶ್ವಗುರು ಅನ್ನುವಂತಹದ್ದೇನಿದೆಯಲ್ಲ ಸುಮ್ಮನೆ ಹೆಸರಿಗೆ ಹೇಳುವಂತಹದ್ದಲ್ಲ. ಈಗ ಖಂಡಿತವಾಗ್ಲೂ ಬೇಸರವಾಗುತ್ತೆ, ವಿಶ್ವಗುರು ಹೌದಾ ಅಲ್ವಾ ಅಂತ ನಮ್ಮನ್ನು ನಾವೇ ಪ್ರಶ್ನೆ ವಿಶ್ವಗುರು ತತ್ವ ತಲುಪಿದೆಯಾ ಅಂತ ಜನಗಳಿಗೆ ಎಲ್ರಿಗೂ. ಒಂದು ಕಾಲಕ್ಕೆ ತಲುಪಿತ್ತು, ಒಂದು ಕಾಲದಲ್ಲಿ ತುಂಬಾ ತಲುಪಿತ್ತು. ಉದಾಹರಣೆಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ ಔರಂಗಜೇಬನ ಕಾಲ್ಘಟ್ಟ, ಇದು ಅಕ್ಷಯ ತೃತೀಯ ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೆ. ಬಟ್ ಆದರೂ ನಮ್ಮವರು ಎಷ್ಟು ಬುದ್ಧಿವಂತರಾಗಿದ್ರು ಅನ್ನೋದಕ್ಕೆ ಒಂದು ಬೇಸ್ ಏನು ಅಂತ ಹೇಳಿದ್ರೆ, ಇದೊಂದು ಸಣ್ಣ ಘಟನೆ, ಇತಿಹಾಸದಲ್ಲಿ ದಾಖಲಾಗಿರುವಂತಹ ಘಟನೆಯನ್ನು ನೋಡೋದಾಯ್ತು ಅಂತ ಹೇಳಿದ್ರೆ, ಔರಂಗಜೇಬ ಇವತ್ತಿ ಹಿಮಾಚಲ್ ಪ್ರದೇಶದಲ್ಲಿ ಜ್ವಾಲಾಮಾತಾ ದೇವಸ್ಥಾನ ಇದೆ. ಅಲ್ಲಿ ಯಾವುದೇ ದೇವರ ವಿಗ್ರಹಗಳಿಲ್ಲ, ಭೂಮಿಯಿಂದ ಬರುವಂತಹ ಅಗ್ನಿಯನ್ನೇ ಮಾತಾ ಅಂತ ಹೇಳಿ, ಅಂದರೆ ದೇವಿ ಅಂತ ಹೇಳಿ ಪೂಜೆ ಮಾಡುವಂತಹ ಜಾಗ. ಅಲ್ಲಿ ಒಂದು ಸಣ್ಣದಾದಂತಹ ಒಂದು ವಿದ್ಯಾಕೇಂದ್ರವಿತ್ತು. ಆ ವಿದ್ಯಾಕೇಂದ್ರದ ಮೇಲೆ ಇವರುಗಳ ದೃಷ್ಟಿ ಬಿದ್ದು ಔರಂಗಜೇಬನ ಕಿವಿಗೆ ತುಂಬುತ್ತಾರೆ. ಅಲ್ಲಿ ನಮ್ಮ ವಿರೋಧಿಗಳು ಸೇರ್ಕೊಂಡಿದ್ದಾರೆ, ಅಲ್ಲಿನ ಜನರು ಬೇರೆ ಬೇರೆ ವಿಚಾರಗಳನ್ನು ಕಲ್ತ್ಕೊಳ್ತಾ ಇದ್ದಾರೆ, ನಮ್ಮ ಇಸ್ಲಾಂ ಪರಂಪರೆಗೆ ಅದು ವಿರೋಧ ಅಂತ ಹೇಳಿ ಅವರು ತುಂಬಿದಾಗ ಅಲ್ಲಿ ಆ ವಿದ್ಯಾಕೇಂದ್ರದ ಮೇಲೆ ದಾಳಿಯನ್ನು ಮಾಡಿಸ್ತಾನೆ ಔರಂಗಜೇಬ. ಅಲ್ಲಿನ ಹೊತ್ತಿಗೆಗಳನ್ನೆಲ್ಲ ತಗೊಂಡು ಬರ್ತಾರೆ. ತಗೊಂಡು ಬಂದು ಅದನ್ನು ಅರೇಬಿಕ್ ಅಂಡ್ ಪರ್ಷಿಯನ್ ಲ್ಯಾಟಿನ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿಸ್ತಾನೆ. ಮಾಡಿಸಿದ ನಂತರ ಮೂಲ ಪ್ರತಿಗಳನ್ನು ಸುಟ್ಟು ಹಾಕ್ತಾನೆ. ಸುಟ್ಟು ಹಾಕಿದ ಸಂದರ್ಭ ಈಗ ಟ್ರಾನ್ಸ್ಲೇಷನ್ ಆಯ್ತು ಅಂತ ಹೇಳ್ತಿದ್ದಾರೆ. ಯಾರು ಮಾಡಿದ್ರು?
ನಮ್ಮ ಸನಾತನಿಗಳ, ಬ್ರಾಹ್ಮಣ ಪಂಡಿತರುಗಳ? ಎಲ್ರಿಗೂ ಗೊತ್ತಿದೆ ಆ ಹೊತ್ತಿಗೆಗಳೆಲ್ಲ ಸಂಸ್ಕೃತ ಭಾಷೆಯಲ್ಲಿದ್ವು ಅಂತ. ಸಂಸ್ಕೃತ ಭಾಷೆಯಲ್ಲಿದ್ವು. ಆದರೆ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ಯಾರು? ನಮ್ಮ ಬ್ರಾಹ್ಮಣ ಪಂಡಿತರ ಕೈನಲ್ಲಿ ಮಾಡಿಸ್ತಾನೆ. ಮೊದಲೇ ಪಟ್ಟ ವಿರೋಧಿ ಬೇರೆ. ಔರಂಗಜೇಬ ಎಂತಹ ವಿರೋಧಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಹೌದು. ಮತ್ತೆ ಯಾರು ಮಾಡಿದ್ದು? ಹೌದು, ಅವರಿಗೂ ಗೊತ್ತಿತ್ತು ಹಾಗಾದ್ರೆ ಸಂಸ್ಕೃತ. those people who knows Arabic, Latin as well as Sanskrit. ಅಂದ್ರೆ ಸಂಸ್ಕೃತ ಅನ್ನುವಂಥದ್ದು ಕೇವಲ ಒಂದು ವರ್ಗದ, ಒಂದು ಜಾತಿಯ, ಒಂದು ವರ್ಣದ ಭಾಷೆ ಆಗಿರಲಿಲ್ಲ. ಇಡೀ ಸಮುದಾಯದ ಭಾಷೆ ಆಗಿತ್ತು. ಆಮೇಲೆ ಕಂಟಿನ್ಯೂ ಆಗ್ಲಿಲ್ಲ ಗುರುಗಳೇ? ಯಾವುದು? ಈಗ ಸಂಸ್ಕೃತ ಈಗ ಅವ್ರಿಗೆ ಗೊತ್ತೇ ಇಲ್ಲ. ಇವಾಗ ಹಂಗೆ ನೋಡಕ್ ಹೋದ್ರೆ, ಈಗಿನ ಕಾಲಕ್ಕೆ ನೋಡಕ್ ಹೋದ್ರೆ ಯಾಕಾಗ್ಲಿಲ್ಲ? ಕಂಟಿನ್ಯೂ ಆಗಲಿಲ್ಲ, ಡಿಸ್ಕಂಟಿನ್ಯೂ ಮಾಡಿಸಿದ್ರಲ್ಲ, ಮಾಡಿದ್ರಲ್ಲ. ಈಗ ಉದಾಹರಣೆಗೆ ನಮ್ಮ ತಾತ ಪಂಡಿತ ಆಗಿದ್ದ ಅಂತಂದಿದ ತಕ್ಷಣ ನಮ್ಮ ತಂದೆನೂ ಪಂಡಿತ ಆಗಬೇಕು ಅಂತೇನಿಲ್ಲ, ಅವ್ರ ಮುಂದಿನ ಸಂತಾನವೂ ಆಗಬೇಕು ಅಂತ ಏನಿಲ್ಲ. ಅದು ಎಲ್ಲೋ ಒಂದು ಕಡೆ ನಿಂತು ಹೋಯ್ತು ಪರಂಪರೆ. ಹಾಗೆಯೇ ಆಗಿನ ಕಾಲದಲ್ಲಿ ಎಲ್ಲರಿಗೂ ವಿದ್ಯಾಭ್ಯಾಸದ ಸಮಾನ ಹಕ್ಕಿತ್ತು. ಜೊತೆಗೆ ಈಗ ನಾವು ಹೇಗೆ ಹೈಯರ್ ಸ್ಟಡೀಸ್ ಅಂತ ಹೇಳಿ UK ಹೋಗ್ತೀವಿ, US ಹೋಗ್ತೀವಿ, ಜರ್ಮನಿಗೆ ಹೋಗ್ತೀವಿ, ಆಗಿನ ಕಾಲದಲ್ಲಿ ನಮ್ಮ ತಕ್ಷಶಿಲಾ ಯೂನಿವರ್ಸಿಟಿಗೆ ಬರ್ತಾ ಇದ್ರು, ನಳಂದ ಯೂನಿವರ್ಸಿಟಿಗೆ ಬರ್ತಾ ಇದ್ರು, ನಮ್ಮ ಕಂಚಿ ಯೂನಿವರ್ಸಿಟಿಗೆ ಬರ್ತಾ ಇದ್ರು. ಇಷ್ಟೆಲ್ಲ ವಿಚಾರಗಳು ಸಹ ನಮ್ಮ ದೇಶದಲ್ಲಿ ಆಗಿನ ಕಾಲದಲ್ಲೇ ದೊಡ್ಡ ಯೂನಿವರ್ಸಿಟಿಗಳನ್ನು ಹೊಂದಿದ್ದು. ಇವಾಗೇನೋ ಹೇಳ್ತಿದ್ದೀವಲ್ಲ ಆಕ್ಸ್ಫರ್ಡ್ ಮತ್ತೊಂದು ಮಗ್ದೊಂದು, ಅದೆಲ್ಲವನ್ನ ಮೀರಿದ ಯೂನಿವರ್ಸಿಟಿಗಳು ಒಂದಲ್ಲ ಎರಡಲ್ಲ, ಅಷ್ಟು ಇದ್ದವು. ಎಷ್ಟು ಇದ್ದಂತಹ ಸಂದರ್ಭದಲ್ಲಿ ಅಷ್ಟು ಜ್ಞಾನ ಭಂಡಾರ. ನಮಗೆ ಗೊತ್ತಿದೆ, ನಮ್ಮ ತಕ್ಷಶಿಲಾ ಯೂನಿವರ್ಸಿಟಿಯನ್ನು, ನಳಂದ ಯೂನಿವರ್ಸಿಟಿಯನ್ನು ಸುಟ್ಟಾಕ್ದಾಗ ಬಹುಶಃ 7ರಿಂದ 8 ತಿಂಗಳು ಅಲ್ಲಿನ ಹೊತ್ತಿಗೆಗಳು ಉರಿತಾ ಇದ್ವು ಅಂತ ಹೇಳ್ತಾರೆ. ಅಷ್ಟು ಹೊತ್ತಿಗೆಗಳಿದ್ದು, ಅಷ್ಟು ಪುಸ್ತಕಗಳು, ಅಷ್ಟು ಜ್ಞಾನ ಭಂಡಾರ ಇತ್ತು. ಸೊ ಇದೆಲ್ಲ ನಮಗೆ ಯಾಕೆ ಹೇಳಿದ್ದು ಅಂದರೆ, ಯಾಕೆ ನಾವು ತಿಳ್ಕೊಳ್ಬೇಕು. ಅಕ್ಷಯ ತೃತೀಯ ಅನ್ನುವಂಥದ್ದು ಒಂದು ಕಾನ್ಸೆಪ್ಟ್ ಅಷ್ಟೇ. ಅಕ್ಷಯ ತೃತೀಯದಿಂದ ನಾವು ಏನೇನು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗಬೇಕು ಅನ್ನೋದನ್ನು ಒಂದು ಪೂರ್ವ ಪೀಠಿಕೆಯಾಗಿ ಹೇಳಿದಂಥ ಎಲ್ಲ ವಿಚಾರಗಳಿವೆ. ಎಸ್ ಗುರುಗಳೇ, ಅಂದರೆ ನಿಜವಾದ ಹಿನ್ನೆಲೆ ಏನು ಹಾಗಾದರೆ ಅಕ್ಷಯ ತೃತೀಯದ್ದು? ಏನಾಗಿತ್ತು ಅವತ್ತು ಮತ್ತು ಈಗ ಆಗ್ತಾ ಇರುವಂಥದ್ದು ಏನು ಅನ್ನುವಂಥದ್ದು? ಆಗಲೇ ಅರ್ಧ ಕತೆ ಹೇಳಿದ್ದೆ. ನಮ್ಮ ಮಹಾಭಾರತದ ಕಾಲಘಟ್ಟಕ್ಕೆ ಬಂದಾಗ ಆ ದುರ್ಯೋಧನಾದಿ ಅವರ ಸಂಗಡ ಎಲ್ಲ ಸೇರಿಕೊಂಡ್ರು. ಹೇಗಾದರೂ ಮಾಡಿ ಪಾಂಡವರನ್ನ ಭ್ರಷ್ಟರನ್ನಾಗಿ ಮಾಡಿ ಋಷಿ ಶಾಪಕ್ಕೆ ಗುರಿಯಾಗಬೇಕು ಅಂತ ಹೇಳಿ ಅಕಾಲದಲ್ಲಿ ಋಷಿ ಮುನಿಗಳನ್ನ ಅವರ ಕುಟೀರದ ಬಳಿ ಹೋಗೋ ಹಾಗೆ ಮಾಡಿದ್ರು. ಅಕಾಲದಲ್ಲಿ ಅವರ ಕುಟೀರದ ಬಳಿ ಹೋಗೋ ಹಾಗೆ ಇವರು ನೋಡ್ಕೊಂಡ್ರು. ಬಿಸಿಲು ದಣದಿದ್ರು, ಋಷಿಮುನಿ ಪಂಗಡಗಳೆಲ್ಲ ಬಂದಿದ್ರು ದೂರ್ವಾಸರ ನೇತೃತ್ವದಲ್ಲಿ. ದೂರ್ವಾಸರಿಗೆ ಎಂಥ ಕೋಪ ಅಂತ ಎಲ್ರಿಗೂ ಗೊತ್ತಿದೆ. ಬಂದಿದ ತಕ್ಷಣ ಅವ್ರದ್ದಾಗಲೇ ಊಟ ಮುಗಿದು ಪಾತ್ರೆಯನ್ನು ತೊಳೆದಿಟ್ಟಿದ್ದಾಗಿತ್ತು ದ್ರೌಪದಿ. ಅಕ್ಷಯ ಪಾತ್ರೆ ಅಂತ ಹೇಳ್ತಾ ಇದ್ದ ಹಾಗೆಯೇ ಅಕ್ಷಯವಾಗಿ ಬರುವಂತಹದ್ದು ಯಾವುದೇ ಅಡುಗೆಗಳಾಗಲಿ ಅಕ್ಷಯವಾಗಿ ಅದರಲ್ಲಿ ಉಕ್ಕಿ ಉಕ್ಕಿ ಬರ್ತಾ ಇತ್ತು ಅಂತ. ಯಾಕಂದ್ರೆ ಅಕ್ಷಯ ಪಾತ್ರೆಯನ್ನ ಕೃಷ್ಣ ದ್ರೌಪದಿಗೆ ಕೊಡ್ತಾನೆ ಎನ್ನುವಂಥದ್ದು ಸಹ ಒಂದು ಉಲ್ಲೇಖ ಬರುತ್ತೆ. ಯಾಕೆ ಕೊಡ್ತಾನೆ ಅಂದ್ರೆ ಭೀಮನ ಹೊಟ್ಟೆ ದೊಡ್ಡದು. ಭೀಮ ಯಾವ ರೀತಿಯಾಗಿ ಊಟ ಮಾಡ್ತಾನೆ ಎನ್ನುವಂತಹದ್ದು ಎಲ್ರಿಗೂ ಸಹ ಗೊತ್ತಿರುವಂತಹ ವಿಚಾರ. ಅವನಿಗೆಲ್ಲೂ ಊಟದ ಕೊರತೆ ಆಗಬಾರದು ಅಂತ ಹೇಳಿ ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ. ಜೊತೆಗೆ ಅವನೊಬ್ಬನೇ ಕಾರಣನೇ ಅಲ್ಲ, ಇನ್ನು ಮಿಕ್ಕದವ್ರಿಗೂ ಹಸಿವುಗಳು ಹೆಚ್ಚಿಗೆ ಆಗಬಾರದು. ಕಾಡಿನಲ್ಲಿ ನಮಗೆ ಯಾವ್ಯಾವ ರೀತಿ ಆಹಾರ ಸಾಮಗ್ರಿಗಳು ಪದಾರ್ಥಗಳು ಸಿಗತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಹಾಗಾಗಿ ಅವ್ರ ಹಸಿವೆ ಆಗಬಾರ್ದು, ಹಸಿವಿನಿಂದ ಅವರು ಕಂಗಾಲ ಆಗಬಾರದು ಅನ್ನೋ ಉದ್ದೇಶದಿಂದ ಆ ಒಂದು ಅಕ್ಷಯ ಪಾತ್ರೆಯನ್ನ ಶ್ರೀಕೃಷ್ಣ ಪರಮಾತ್ಮನು ದ್ರೌಪದಿಗೆ ಕೊಡ್ತಾನೆ. ಅಂತಹ ಪಾತ್ರೆ ಏನಪ್ಪಾ ಅದರ ಕಂಡೀಷನ್, ಒಮ್ಮೆ ತೊಳೆದ್ರೆ ಇನ್ನ ಮರುದಿನ ಆಗುವವರೆಗೂ ಊಟ ಬರೋದಿಲ್ಲ ಅದರಿಂದ ಅಂತ. ಈಕೆ ನೋಡಿದ್ರೆ ಎಲ್ಲರದ್ದು ಊಟ ಆಗಿದೆ, ತೊಳೆದು ಬೋರ್ಲ್ ಹಾಕಿಬಿಟ್ಟಿದ್ದಾಳೆ. ಅದೇ ಸಮಯಕ್ಕೆ ದೂರ್ವಾಸರು ಬಂದರು. ಬಂದಂತಹ ಅತಿಥಿಗಳು ಹಸಿವಿನಿಂದ ಬಂದಿದ್ದಾರೆ, ಇವ್ರು ಕಾಡಲ್ಲಿದ್ದಾರೆ, ಏನಾದರೂ ಒಂದು ಉಪಚಾರ ಮಾಡಬೇಕು, ಹೇಗೆ ಮಾಡೋದು ಗೊತ್ತಿಲ್ಲ. ಹಾಗಾಗಿ ಯೋಚನೆ ಮಾಡ್ತಿದ್ದಾರೆ. ಮೊದಲಕ್ಕೆ ತುಂಬ ಉಪಾಯ ಮಾಡಿದ್ದು ಅಂತ ಹೇಳಿದ್ರೆ ದ್ರೌಪದಿಗೆ, ಮುನಿವರ್ಯರೇ ಇಲ್ಲೇ ಹತ್ತಿರದಲ್ಲಿ ಸರೋವರ ಇದೆ, ಹೋಗಿ ಸ್ನಾನಗಳನ್ನು ಮುಗಿಸ್ಕೊಂಡು ಬನ್ನಿ, ಆಯಾಸವಾಗಿರ್ತೀರಿ, ಊಟ ಮಾಡುವರಂತೆ. ತಕ್ಷಣ ಕೃಷ್ಣನ್ ಕರೆದ್ಲು. ಕೃಷ್ಣ ಹೀಗಾಗೋಗಿದೆ ಅಂತ, ಭಕ್ತವತ್ಸಲ ಅಲ್ಲ, ಕರೆದ ತಕ್ಷಣ ಓಡ್ ಬರ್ತಾನೆ. ಯಾಕಂದ್ರೆ ಕಾಲದುದ್ದಕ್ಕೂ ಪಾಂಡವರ ಬೆನ್ನಿಗೆ ಬಿದ್ದದ್ದು ಕೃಷ್ಣ ಪರಮಾತ್ಮ.
ಏನಾಯಿತು, ಹೀಗೀಗ ಆಗೋಯ್ತಪ್ಪ, ಏನು ಮಾಡಲಿ ನಾನು, ನನಗೆ ಬಹಳ ಕಷ್ಟವಾಗಿದೆ. ಇನ್ನು ಋಷಿಮುನಿಗಳ ಆಕ್ರೋಶಕ್ಕೆ ನಾನು ಗುರಿಯಾಗಬೇಕಾಗತ್ತೆ, ಅವರ ಹಸಿವನ್ನು ಇಂಗಿಸೋದಕ್ಕೆ ನನ್ನಿಂದ ಆಗ್ತಾ ಇಲ್ವಲ್ಲ, ಏನು ಮಾಡಲಿ ಅಂದಾಗ ತಗೊಂಡು ಬಾ ಇಲ್ಲಿ ಪಾತ್ರೆ. ತಗೊಂಡು ಬಂದ್ಲು. ಆ ಒಂದೇ ಒಂದು ಅನ್ನದ ಅಗಳು ಪಾತ್ರೆಯ ಒಳಗಡೆ ಮೆತ್ತಿತ್ತು. ಅದನ್ನು ತಗೊಂಡು ತಿಂದು ಬಹಳ ತೃಪ್ತಿಯಿಂದ ತೇಗಿಬಿಟ್ಟ. ಕೃಷ್ಣ ಪರಮಾತ್ಮನ ಹೊಟ್ಟೆ ತುಂಬಿತು ಅಂದರೆ ಇಡೀ ಜೀವ ಜಂತುಗಳ ಹೊಟ್ಟೆ ತುಂಬದ ಹಾಗೆಯೇ ಅರ್ಥ. ಹಾಗಾಗಿ ಇಡೀ ಜೀವ ಜಂತುಗಳ ಹೊಟ್ಟೆ ತುಂಬಿತು ಅಂತ ಹೇಳಿದ್ರೆ ಋಷಿಮುನಿಗಳ ಹೊಟ್ಟೆನೂ ತುಂಬಿತು ಅಂತ ಅರ್ಥ. ಆ ಒಂದು ಸ್ನಾನ ಮಾಡ್ತಾ ಇದ್ದಂತಹ ಒಂದು ದೂರ್ವಾಸರಿಗೆ ಅಲ್ಲೇ ಹೊಟ್ಟೆ ತುಂಬಿದ ಅನುಭವ ಆಗಿ, ಹೋ ಕೃಷ್ಣ ಬಂದಿರಬೇಕು, ಅವನದ್ದೇ ಇದು ಕೈವಾಡ ಅರ್ಥವಾಗಿ ಬಂದು, ನಿಂದೆ ಅಲ್ವಾ ಇದೆಲ್ಲ ಕೈವಾಡ, ನನಗೆ ಗೊತ್ತಾಯ್ತು, ರಕ್ಷಣೆ ಮಾಡೋಕೆ ನಿಂತಿದ್ಯಾ, ಮಾಡು ರಕ್ಷಣೆ, ನೀ ರಕ್ಷಣೆ ಮಾಡೋಕೆ ನೀನು ಇದ್ಯಪ್ಪ ಕೃಷ್ಣ, ನಾವೇನು ಮಾಡೋದು, ಹೊರಡ್ತೀವಿ ಅಂತೇಳಿ ಹೊರಟೇ ಬಿಟ್ರು. ದೂರ್ವಾಸರ ಅನುಗ್ರಹಗಳನ್ನು ಮಾಡಿದ್ರು, ಹೊರಟು ಹೋದ್ರು. ಆವತ್ತಿನ ಶುಭವಾದ ದಿವಸವೇ ಅಕ್ಷಯ ತೃತೀಯ. ಅದಾದ ನಂತರ ನಮ್ಮ ಈ ಕಲಿಯುಗಕ್ಕೆ ಬಂದಾಗ 12ನೇ ಶತಮಾನಕ್ಕೆ ಇಡೀ ಶರಣ ಶ್ರೇಷ್ಠರನ್ನೆಲ್ಲ ಒಟ್ಟುಗೂಡಿಸಿ ಶರಣ ಪರಂಪರೆಯನ್ನೇ ಇನ್ನೊಂದಷ್ಟು ಹೊಸ ಆವಿಷ್ಕಾರಗಳನ್ನು ತುಂಬಿ ಅಲ್ಲಿ ಹೆಣ್ಮಕ್ಕಳಿಗೂ ಒಂದಷ್ಟು ಅವಕಾಶಗಳನ್ನು ಕೊಟ್ಟಂತಹ ಈಗಿನ ಕಲಿಗಾಲದ ಮಹಾಪುರುಷರಲ್ಲಿ ಒಬ್ಬರಾದಂತಹ ಕ್ರಾಂತಿಯೋಗಿ ಅಂತ ಹೆಸರು ಮಾಡಿಕೊಂಡಿರುವಂತಹ ಬಸವಣ್ಣನವರ ಜನ್ಮವರ್ಧಂತಿ ಅಥವಾ ಹುಟ್ಟಿದ ದಿವಸ. ಬಸವಣ್ಣನವರು ಎಂಥೆಂಥ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಸಹ ಗೊತ್ತಿರುವಂತಹದ್ದೇ. ಅದನ್ನು ವಿಶೇಷವಾಗಿ ಬಿಡಿಸಿ ಹೇಳುವ ಅವಶ್ಯಕತೆ ಇರಲಿಲ್ಲ. ಆಗಿನ ಕಾಲದ ಕಟ್ಟುಪಾಡುಗಳನ್ನೆಲ್ಲ ಧಿಕ್ಕರಿಸಿ ಒಂದು ಮೇಲ್ವರ್ಗ ಅಂತ ಏನು ಇವರು ಕಳ್ಕೊಳ್ತಾರೆ. ನಮ್ಮ ದೃಷ್ಟಿಯಲ್ಲಿ ಯಾವುದು ಮೇಲ್ವರ್ಗವೂ ಇಲ್ಲ, ಯಾವುದು ಕೆಳವರ್ಗವೂ ಇಲ್ಲ. ಈಗಿನ ಕೆಲ ಅವರ ನಾಗರಿಕರು ಅನ್ಬೇಕೋ ಮನುಷ್ಯರು ಅನ್ಬೇಕೋ ಗೊತ್ತಾಗೋದಿಲ್ಲ. ಮೇಲ್ವರ್ಗ ಕೆಳವರ್ಗ, ಮೇಲ್ವರ್ಗದ ಜನಕ್ಕೆ ಕೆಳವರ್ಗದ ಜನರನ್ನ ತಗೊಂಡು ಹೋಗಿ ಮದುವೆಯನ್ನು ಸಹ ಮಾಡಿಸಿದಂತಹ ಕೀರ್ತಿ ಬಸವಣ್ಣನವ್ರಿಗೆ ಹೋಗುತ್ತೆ. ಅದಕ್ಕೆ ಅವರನ್ನ ಕ್ರಾಂತಿ ಯೋಗಿ ಅಂತ ಕರೀತಾರೆ. ಎಲ್ಲಿ ಯೋಗಿಗಳು ತುಂಬಾ ಜನ ಇದ್ದಾರೆ ನಿಜ, ಆದ್ರೆ ಕ್ರಾಂತಿಯನ್ನು ಮಾಡಿದ ಯೋಗಿ ಯಾರಾದರೂ ಇದ್ದಾರೆ, ಅದು ಈಗಿನ ಕಲಿಗಾಲಕ್ಕೆ ಅಂತ ಬಂದಾಗ, ಕಲಿಗಾಲಕ್ಕೆ ಅಂತಲ್ಲ ಇತ್ತೀಚಿನ ಶತಮಾನಗಳಲ್ಲಿ ಅದಕ್ಕಂತೂ ಬಸವಣ್ಣನವರು ಒಬ್ಬರನ್ನೊಬ್ರು ನಾವು ತಾಳೆ ಮಾಡೋ ಹಾಗಿಲ್ಲ. ತುಂಬ ಜನ ಇದ್ದಾರೆ, ಆಚಾರ್ಯತ್ರಯರಿದ್ದಾರೆ, ಶಂಕರರಿರಬಹುದು, ರಾಮಾನುಜರಿರಬಹುದು, ಅದೇ ರೀತಿಯಾಗಿ ಮಧ್ವರಿರಬಹುದು. ಆಚಾರ್ಯತ್ರಯರು ಸಹ ಅವರವರ ಕಾಲಘಟ್ಟದಲ್ಲಿ ತುಂಬ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಶಂಕರಾಚಾರ್ಯರಿಗೆ ದೊಡ್ಡ ಸ್ಫೂರ್ತಿಯನ್ನು ಅವರ ಗುರುಗಳಾದಂತಹ ಗೋವಿಂದ ಭಗವತ್ಪಾದರೇನಿದ್ದಾರೆ, ಅವರಿಗೆ ಅವರ ಗುರುಗಳು ಗೌಡಪಾದಾಚಾರ್ಯರೇನಿದ್ದಾರೆ, ಅವರೆಲ್ಲ ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದಂಥವ್ರು ಕಲಿಗಾಲದವರೇ. ಅಂದರೆ ಆ ಒಂದೊಂದು ಶತಮಾನಗಳಿಗೋ ಅಥವಾ ಒಂದೊಂದು ಹಂತವನ್ನು ನೋಡ್ಕೊಂಡು ಬಂದಾಗ ಈ ಟೈಮಲ್ಲಿ ಇವರು ಏನೋ ಒಂದು ಸಾಧನೆ ಮಾಡಿದ್ದಾರೆ ಅನ್ನುವಂತಹ ಉದ್ದೇಶ. ಅಂತಹ ಸಾಧಕರಲ್ಲಿ ಬಸವಣ್ಣ ಅವರ ಒಂದು ಜನ್ಮ ದಿವಸ. ಹಾಗಾದ್ರೆ ಗುರುಗಳೇ, ನಾವಿಲ್ಲಿ ನೋಡ್ತಾ ಹೋದ್ರೆ ಹಾಗಾದ್ರೆ ಈಗ ಏನಿದೆಯಲ್ಲ ಆಚರಣೆ ಅಕ್ಷಯ ತೃತೀಯ ಅಂದ ಕ್ಷಣಕ್ಕೆ, ಮತ್ತು ಅದಿರುವಂಥ ಮಜಾ ಏನಂದರೆ ಒಂದು 2 ತಿಂಗಳಿಂದಾನೇ ಶುರು ಮಾಡಿರ್ತಾರೆ ಈ ಗೋಲ್ಡ್ ಜ್ಯುವೆಲರಿ ಅಂಗಡಿಗಳವರು, ಅಡ್ವರ್ಟೈಸ್ಮೆಂಟ್ಸು, ನಮ್ಮಲ್ಲಿ ಆಫರ್ಸು, ಅದು ಇದು. ಹಾಗಾದ್ರೆ ಇದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಜನ ಹೋಗ್ತಾರೆ, ಆಭರಣಗಳ ಖರೀದಿ ಮಾಡ್ತಾರೆ, ಮತ್ತು ಮಹಾಲಕ್ಷ್ಮಿ ವಿಶೇಷವಾದಂಥ ಆರಾಧನೆ ನಡೆಯುತ್ತಲ್ಲ. ಅಂದರೆ ಆ್ಯಕ್ಚುಲಾಗಿ ಏನು ಆರಾಧನೆ ಮಾಡಬೇಕು, ಏನು ಮಾಡಬೇಕು ಅವತ್ತಿನ ದಿವಸ ಅಂತ ಗುರುಗಳೇ? ನೋಡಿ, ಅಕ್ಷಯ ತೃತೀಯಕ್ಕೂ ಚಿನ್ನ ಖರೀದಿಗೂ ಅಥವಾ ಬೆಳ್ಳಿ ಖರೀದಿಗೂ ಇರುವಂತಹ ನೇರ ಸಂಬಂಧ ಸಂಪರ್ಕಗಳು ನಮ್ಮ ಪ್ರಕಾರ ಇದೆಯೋ ಇಲ್ವೋ ಅನ್ನೋದನ್ನು ಖಂಡಿತ ಮುಂದೆ ಹೇಳ್ತೀವಿ. ಇಲ್ಲಿ ಇದು ನಮಗೆ ಹಬ್ಬವೇ ಅಲ್ಲ. ಮೊದಲನೇದಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಅಶ್ವವೇಗ ನ್ಯೂಸ್ ಚಾನೆಲ್ನ ಮುಖಾಂತರವಾಗಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಇದು ಯಾವುದೇ ಕಾರಣಕ್ಕೂ ಹಬ್ಬ ಅಲ್ಲ. ಇದು ಹಬ್ಬವೇ ಅಲ್ಲ. ಅಕ್ಷಯ ತೃತೀಯ ಅನ್ನುವಂಥದ್ದು ನೀವು ಆಚರಣೆ ಮಾಡಿಕೊಂಡ್ರೆ ಆಚರಣೆ ಅಷ್ಟೇ. ಈಗ ಯುಗಾದಿ ಹಬ್ಬ ಎಲ್ಲರೂ ಮಾಡ್ತೀರಾ? ಎಲ್ಲರೂ ಮಾಡ್ತಾರೆ. ಸನಾತನಿಗಳಲ್ಲಿ ಎಲ್ಲರೂ ಯುಗಾದಿ ಹಬ್ಬ ಮಾಡ್ತಾರೆ. ದೀಪಾವಳಿ ಮಾಡ್ತೀರಾ? ಸಂಕ್ರಾಂತಿ ಮಾಡ್ತೀರಾ? ದಸರಾ ಮಾಡ್ತೀರಾ? ಗೌರಿ ಗಣೇಶ ಹಬ್ಬ ಮಾಡ್ತೀರಾ? ಅಕ್ಷಯ ತೃತೀಯ ಯಾಕೆ ಎಲ್ಲರೂ ಮಾಡಲ್ಲ? ಅಂದರೆ ಇದು ಆಚರಣೆ ಅಷ್ಟೇ ಹೊರತು ಹಬ್ಬ ಅಲ್ಲ. ಹಾಗಾಗಿ ನಾವು ಹೇಳಬೇಕಾದ್ರೂ ಹಬ್ಬ ಅಂತ ನಾವು ಹೇಳಲೂ ಇಲ್ಲ. ಹಬ್ಬ ಅನ್ನುವಂತಹದ್ದೇ ನಾನು ಆಗಲೇ ಹೇಳಿದಾಗೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಒಂದು 20-25 ವರ್ಷದ ಹಿಂದೆಯವರೆಗೂ ಅಕ್ಷಯ ತೃತೀಯದ ಬಗ್ಗೆ ಅಷ್ಟು ಯಾರಿಗೂ ಗೊತ್ತಿರಲಿಲ್ಲ. ಯಾಕೆಂದರೆ ಇದು ಮೂಲತಃ ಇದರ ಆಚರಣೆ ಮಾಡ್ತಕ್ಕಂಥದ್ದು
ಜೈನ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು. ಯಾಕೆ ಮಾಡ್ತಾರೆ ಅಂತಂದ್ರೆ, ಅವರ ತೀರ್ಥಂಕರಲ್ಲಿ ಒಟ್ಟು 28 ಜನ ತೀರ್ಥಂಕರರು ಬರ್ತಾರೆ. ಅದರಲ್ಲಿ ವೃಷಭನಾಥ ತೀರ್ಥಂಕರರು ಬಹಳ ತುಂಬ ದೊಡ್ಡ ಸಾಧಕರು. ಬಹುಶಃ ಅವರ ಸಾಧನೆಯನ್ನ ಒಬ್ಬ ಮನುಷ್ಯರಾಗಿದ್ದುಕೊಂಡು ಬೇರೆ ಇನ್ಯಾರಾದ್ರೂ ಮಾಡ್ತಾರೆ ಅಂದ್ರೆ ಯೋಚನೆ ಮಾಡಲೇಬೇಕು. ಒಬ್ಬ ಮನುಷ್ಯ ಹಸಿವಿನಿಂದ ಎಷ್ಟು ದಿವಸ ಇರಬಹುದು? ವಿಜ್ಞಾನದ ಪ್ರಕಾರವಾಗಿ 25ರಿಂದ 30 ದಿವಸ. ಆದರೆ ವೃಷಭನಾಥ ತೀರ್ಥಂಕರರು 400 ದಿವಸಗಳ ಕಾಲ ಇದ್ರು. ಹೌದು, 400 ದಿವಸಗಳ ಕಾಲ ಉಪವಾಸವಿದ್ದು ಕೈಯಿಂದ ಹಿಂಡದಂತಹ ಇಕ್ಷುರಸವನ್ನ ಕುಡಿದು ಅವರ ಅವತಾರವನ್ನು ಸಮಾಪ್ತ ಮಾಡಿದಂತಹ ಶುಭವಾದ ದಿವಸ. ಹಾಗಾಗಿ ಜೈನರಿಗೆ ಈ ದಿವಸ ಅವರಿಗೆ ಹಬ್ಬ. ಅದಕ್ಕೆ ಇವತ್ತು ಋಷಭನಾಥ ತೀರ್ಥಂಕರ ಇರತಕ್ಕಂತಹ ಎಲ್ಲ ಆಲಯಗಳಲ್ಲೂ, ಅದರಲ್ಲೂ ಶ್ವೇತಾಂಬರರು ಯಾರಿದ್ದಾರೆ, ಆ ಜೈನರಲ್ಲೂ 2 ಪಂಗಡಗಳು ಬರ್ತವೆ, ಶ್ವೇತಾಂಬರರು ಮತ್ತು ದಿಗಂಬರರು ಅಂತ. ಆ ಶ್ವೇತಾಂಬರ ಪರಂಪರೆಯವರಿಗೆ ಸೇರತಕ್ಕಂಥವ್ರಿಗೆ ವಿಶೇಷವಾದಂತಹ ಶುಭವಾದ ದಿವಸ. ಹಾಗಾಗಿಯೇ ಇವತ್ತಿನ ದಿವಸ ಜೈನ ಸಮುದಾಯಕ್ಕೆ, ಅದರಲ್ಲೂ ವಿಶೇಷವಾಗಿ ಶ್ವೇತಾಂಬರ ಒಂದು ಸಮುದಾಯಕ್ಕೆ ಸೇರಿದಂಥವ್ರಿಗೆ ಹಬ್ಬ. ಅವರ ತೀರ್ಥಂಕರರನ್ನ ಪೂಜೆ ಮಾಡೋದಕ್ಕೆ ಈಗ ನಾವು ಹೇಗೆ ರಾಮಾನುಜ ಜಯಂತಿ ಮಾಡ್ತೀವಿ, ಮಧ್ವರ ಜಯಂತಿ ಮಾಡ್ತೀವಿ, ಅದೇ ರೀತಿಯಾಗಿ ಶಂಕರ ಜಯಂತಿ ಅಂತ ಮಾಡ್ತೀವಿ, ಗೌಡಪಾದಾಚಾರ್ಯ ಜಯಂತಿ ಅಂತ ಮಾಡ್ತೀವಿ. ನಮ್ಮ ಗುರುಗಳನ್ನ ನೆನೆಸಿಕೊಂಡು ನಾವು ಹೇಗೆ ಒಂದು ವಿಶೇಷವಾದ ದಿವಸದ ಆಚರಣೆ ಮಾಡ್ತೀವಲ್ಲ, ಅದೇ ರೀತಿ ಜೈನರಿಗೆ ಸೇರಿದಂತಹ ಒಂದು ವಿಶೇಷವಾದಂತಹ ದಿವಸ. ಹಾಗಾದ್ರೆ ನಮ್ಮ ಸನಾತನಿಗಳಿಗೆ ಇದರಿಂದ ಏನು ಇಲ್ವಾ, ಇದರ ಆಚರಣೆ ಏನು ಬೇಕಾಗಿಲ್ವಾ ಅಂದ್ರೆ ಖಂಡಿತವಾಗಿಯೂ ನೀವು ಮಾಡಿ. ಯಾವ ರೀತಿಯಾಗಿ ಮಾಡಿ ಅಂದ್ರೆ, ಇವತ್ತು ಅರ್ಧ ಮುಹೂರ್ತದ ದಿವಸ, ಶುಭ ದಿವಸ ಆಗಿರೋದ್ರಿಂದ ನೀವೇನಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ದೇವ್ರಿಗೆ ಪೂಜೆ ಮಾಡಿ. ಅಂದ್ರೆ ನೀವೇನಾದ್ರೂ ಮನಸ್ಸಿನಲ್ಲಿ ತುಂಬಾ ದಿವಸಗಳಿಂದ ನಾನು ಮನೆ ತಗೊಳ್ಬೇಕು, ಸೈಟ್ ತಗೊಳ್ಬೇಕು, ಗಾಡಿ ತಗೊಳ್ಬೇಕು, ಏನೋ ಒಂದು ಉಳಿತಾಯ ಮಾಡ್ಕೊಳ್ಬೇಕು ಅಂತ ತುಂಬಾ ಯೋಚನೆ ಮಾಡ್ತಾನೆ ಇರ್ತೀರಿ. ಅಂತಹ ಯೋಚನೆ ಮಾಡುವಂತಹ ದಿನ ಮಾತ್ರ ಅಲ್ಲ, ಆ ಯೋಜನೆಯನ್ನ ರೂಪಣೆ ಮಾಡ್ಕೊಳ್ಳೋಕೆ ಇವತ್ತಿನ ಕಾಲ ಬಹಳ ಸಕಾಲ. ಇವತ್ತು ನೀವೇನಾದ್ರೂ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ಮನೆ ದೇವರಿಗೆ ದೀಪ ಹಚ್ಚಿ ಒಂದು 108 ರೂಪಾಯಿ ಅಥವಾ 54 ರೂಪಾಯಿ ಮುಡುಪನ್ನು ತೆಗೆದು ದೇವ್ರ ಮುಂದೆ ಇಟ್ಟು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಹಾಗೇ ಆಗತ್ತೆ ಆ ಕೆಲಸ. ನಿಮಗೆ ದೇವರು ನಿಮ್ಮಿಂದ ಮಾಡಿಸ್ತಾನೆ. ಅಂದ್ರೆ ನಾನು ಏನು ಯೋಚನೆಯನ್ನ ಮಾಡ್ತೀನೋ ನನಗೆ ಯೂನಿವರ್ಸಲ್ಲಿ ಇರುವಂತಹ ಆ ಎನರ್ಜಿ, ಕಾಸ್ಮೋ ಎನರ್ಜಿ ನನಗೆ ಅದನ್ನು ರಿಟರ್ನ್ ಕೊಡ್ತಾ ಬರುತ್ತೆ. ಅದು ನನಗೆ ರಿಟರ್ನ್ ಕೊಡಲೇ ಇಲ್ಲ ಅಂತಂದ್ರೆ ನಿಮ್ಗೆ ಎಲ್ಲಿಂದನೂ ಬರೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನೀವು ಇವತ್ತಿನ ದಿವಸ ಶುಭ ಚಿಂತನೆಗಳನ್ನು ಮಾಡ್ಕೊಳ್ಳೋದಕ್ಕೆ ಒಳ್ಳೆಯದು. ಶುಭ ಕಾರ್ಯಗಳು ಇವತ್ತು ನೋಡಿ, ಎಷ್ಟೋ ಜನ ಗುದ್ಲಿ ಪೂಜೆ ಮಾಡಬೇಕಾಗಿರುತ್ತೆ. ಗುದ್ಲಿ ಪೂಜೆ ಮಾಡೋದಕ್ಕೆ ದಿನ ಹುಡುಕ್ತಾ ಇರ್ತಾರೆ, ಇವತ್ತಿನ ದಿವಸ ಮಾಡಿ. ಗೃಹ ಪ್ರವೇಶಕ್ಕೆ ದಿನ ಹುಡುಕ್ತಿರ್ತಾರೆ, ಇವತ್ತಿನ ದಿವಸ ಮಾಡಿ. ಮದುವೆಗೆ ಹುಡುಕ್ತಿರ್ತಾರೆ, ಮದುವೆಗೆ ಮಾಡಿ. ಅಂದ್ರೆ ಇವತ್ತು ಯಾವುದೇ ರೀತಿಯಾದಂತಹ ಅಶುಭದ ಮುಹೂರ್ತಗಳನ್ನ ನೋಡಲೇಬಾರದಂತಹ ದಿವಸ. ಹಾಗಾಗಿ ಈ ರೀತಿಯಾದಂತಹ ಶುಭ ದಿವಸವೇ ಹೊರತು ನೀವು ಚಿನ್ನ ಬೆಳ್ಳಿ ಮತ್ತೊಂದು ಅದನ್ನು ಖರೀದಿ ಮಾಡಬೇಡಿ ಅಂತ ನಾವೇನು ಹೇಳ್ತಾ ಇಲ್ಲ. ನಿಮ್ಮ ಅನುಕೂಲ, ನಿಮ್ಮ ದೃಷ್ಟಿ. ಮನೆಯಲ್ಲಿ ಅನ್ನಕ್ಕೆ ಕೊರತೆಯಾಗಿದ್ರೆ ಅನ್ನ ತಗೊಂಡು ಬನ್ನಿ. ನಮ್ಗೇನಾಗತ್ತೆ ಅಂದರೆ, ಹೀಗೆ ಒಬ್ಬರು ಪ್ರಶ್ನೆಯನ್ನು ಕೇಳಿದರು, ಗುರುಗಳೇ ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಂಡ್ರೆ ತುಂಬ ಒಳ್ಳೇದಾ ಅಂತ. ನಾನು ಅವ್ರಿಗೆ ಮತ್ತೊಂದು ಪ್ರಶ್ನೆ ಕೇಳಿದೆ. ನಿಮ್ಮ ಪ್ರಶ್ನೆ ತುಂಬ ಚೆನ್ನಾಗಿದೆ, ಅದ್ರ ಜೊತೆಗೆ ಇನ್ನೂ ಒಂದು ಪ್ರಶ್ನೆ ಕೇಳಿ ಅಂತ. ಏನು ಗುರುಗಳೇ, ಯಾರಿಗೆ? ಹೌದು, ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಂಡ್ರೆ ಒಳ್ಳೇದು. ಇವಾಗ ನಾವು ಪ್ರಶ್ನೆ ಹಾಕ್ತೀವಲ್ಲ ಕೆಲವೊಮ್ಮೆ, ಸಂದರ್ಭ ಸಹಿತ ವಿವರಿಸಿ ಅಂತ. ಸಂದರ್ಭನೂ ಹೇಳಬೇಕಲ್ಲ, ಯಾರು ಯಾರಿಗೆ ಈ ಮಾತನ್ನು ಹೇಳಿದ್ರು ಅಂತ. ಈಗ ನಾನು ಚಿನ್ನ ತಗೊಳ್ಳೋದ್ರಿಂದ ಒಳ್ಳೇದು ಅಂತ ಹೇಳ್ತಿದ್ದಾರೆ. ನಾನು ಪ್ರಶ್ನೆ ಕೇಳ್ತಾ ಇದ್ದೇವೆ, ಯಾರಿಗೆ? ಚಿನ್ನ ತಗೊಳ್ಳುವವರ್ಗ, ಮಾರುವವರ್ಗ? ರೇಟ್ ನೋಡಿದ್ರೆ ಮಾರೋರಿಗೆ ಚೆನ್ನಾಗಿರುತ್ತೆ. ಇಲ್ಲಿ ರೇಟಿನ ಪ್ರಶ್ನೆಯೇ ಅಲ್ಲ. ಈಗ 2001-2ರಲ್ಲಿ ಕೇವಲ 1000 ರೂಪಾಯಿ ಒಳಗಿತ್ತು. ನಮಗೆ ನೆನಪಿರೋ ಪ್ರಕಾರ 650 ರೂಪಾಯಿ 700 ರೂಪಾಯಿ ಇತ್ತು 2001-2ನೇ ಇಸ್ವಿಯಲ್ಲಿ. ಈಗ ಅದು 6000. ಈಗ 6000 ಅಲ್ಲ, ಬಹುಶಃ ಇವತ್ತಿನ ದಿನಕ್ಕೆ ಅದು 10,500 ಹೋದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ರೇಟಿನ ಬಗ್ಗೆ ಅಲ್ಲ. ಇವಾಗ ನಾನು ಮಾರಾಟ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಲಾಭ ಆಗ್ತದೆ. ಇದು ಕೆಲ ಪಟ್ಟಬದ್ಧ ಹಿತಾಸಕ್ತಿಗಳು ಸೇರ್ಕೊಂಡು ಮಾಡಿರುವಂತಹ ಒಂದು ದೊಡ್ಡ ಒಂದು ಅಪಪ್ರಚಾರ ಅಂತಾನೆ ಹೇಳಬಹುದು. ಅಲ್ಲ ಗುರುಗಳೇ, ಈಗ ಒಂದು ಧನ ಕನಕ ಅಂತಾನೆ ನಾವೇ ಅಂದ್ರೆ ನಿಮ್ಮಂಥವ್ರ ಆಶೀರ್ವಾದ ಮಾಡುವಾಗಲೇ ಅದೊಂದು ಆಶೀರ್ವಾದದಲ್ಲಿ ಇದೆ.
ಇವ್ರಿಗೆ ಏನಂದ್ರೆ ಒಂದು ಸಂಪತ್ತು ಅಂತ ಹೇಳಿದ್ರೆ ಚಿನ್ನ ದುಡ್ಡು ಅನ್ನುವಂಥದ್ದೇ ಇದೆ. ಆ ಕಾರಣಕ್ಕೆ ನಾವು ತಗೊಂಡ್ರೆ ಒಂದು ಮಾತಿದೆ, ಅಕ್ಷಯ ತೃತೀಯ ದಿವಸ ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ, ಏನು ತಗೊಳ್ತೀವಿ, ಏನು ಕೊಡ್ತೀವಿ ಎಲ್ಲವೂ ಅಕ್ಷಯ ಆಗತ್ತೆ ಅನ್ನುವಂಥ ಮಾತಿದೆ. ಅದು ಎಷ್ಟರ ಮಟ್ಟಕ್ಕೆ ಸತ್ಯ ಅನ್ನುವಂಥ ತಾವು ತಿಳಿಸ್ಕೊಡ್ಬೇಕು. ಸೊ ಬಹುಶಃ ಚಿನ್ನ ತಗೊಂಡ್ರೆ ಅದು ಡಬಲ್ ಆಗಬಹುದಾ ಅಥವಾ ಸಂಪತ್ತು ಜಾಸ್ತಿ ಆಗ್ಬೋದಾ ಅನ್ನುವಂಥ ಪರಿಕಲ್ಪನೆನಾ, ಅದು ತಪ್ಪು ಪರಿಕಲ್ಪನೆನಾ ಅಂತ? ಇಲ್ಲಿ ನೋಡಿ, ಅಕ್ಷಯ ಆಗಬೇಕು ಅಂದರೆ ಮೊದಲನೇದಾಗಿ ನಾವು ಕೊಡಬೇಕಂತೆ. ನಾನು ತುಂಬಿಸ್ಕೊಳ್ಬೇಕು. ಇವಾಗ ನನ್ನ ಹತ್ರ ಒಂದು ಕೊಳಗ ಇದೆಯಪ್ಪ, ನಾನು ತುಂಬಿಸ್ಕೊಳ್ಬೇಕು ಅಂತಂದರೆ ಮೊದಲು ಕೊಳಗ ಖಾಲಿ ಆಗಿರಬೇಕು, ಮತ್ತೆ ತುಂಬಬೇಕು, ಮತ್ತೆ ನಾನು ತುಂಬಿಸ್ಕೊಳ್ಬೇಕಂದ್ರೆ ಅಲ್ಲಿರೋದನ್ನು ಖಾಲಿ ಮಾಡಬೇಕು. ಈ ಒಂದು ದಿವಸ ನಾನು ಆಗಲೇ ಏನು ಹೇಳಿದೆ, ಜೈನರ ಪರಮ ಪವಿತ್ರವಾದ ದಿವಸ ಅಂತ ಹೇಳಿದೆ. ಇವತ್ತಿನ ದಿವಸ ಅವರು ಮಾಡುವಷ್ಟು ದಾನ ಧರ್ಮ ಹಲವಾರು ಜನರಿಗೆ ಕೊಡ್ತಾರೇ ಇರ್ತಾರೆ. ದಾನವನ್ನು ತುಂಬ ಜನರಿಗೆ ಕೊಡ್ತಾ ಇರ್ತಾರೆ. ದಾನ ಅನ್ನುವಂತಹದ್ದು ಅಕ್ಷಯ ತೃತೀಯದ ದಿವಸ ಪ್ರತಿಯೊಬ್ಬರೂ ಮಾಡಲೇಬೇಕಾದಂತಹ ವಿಶೇಷವಾದ ಅಂಶ. ನೀವು ದಾನವನ್ನೇ ಕೊಡದೆ ತುಂಬಿಸ್ಕೊಳ್ತೀನಿ ಅಂದರೆ ಹೇಗೆ ಸಾಧ್ಯ? ಈಗ ನಾನು ಊಟವನ್ನು ಮಾಡ್ತೇನೆ, ಊಟ ಜೀರ್ಣ ಪಚನ ಆಗಿ ಹೊರಗೆ ಹೋಗಬೇಕು, ಮತ್ತೊಮ್ಮೆ ತುಂಬಿಸ್ಕೊಳ್ಳೋದಕ್ಕೆ ಸಾಧ್ಯ? ಪಚನವೇ ಆಗದೆ ಇದ್ರೆ ಸಾಧ್ಯ ಇಲ್ಲ. ಅಂದರೆ ಇದೇ ಒಂದು ನಮ್ಮ ಮಹಾಭಾರತದ ಒಂದು ಉಲ್ಲೇಖ ಹೇಳಬೇಕು ಅಂತ ಹೇಳಿದ್ರೆ, ಅಶ್ವಮೇಧ ಯಾಗ ಮಾಡ್ತಾರೆ ಪಾಂಡವರು. ಅಶ್ವಮೇಧ ಯಾಗ ಮಾಡಿದಾಗ ದಾನ ಕೊಡೋದಕ್ಕೆ ನಿಲ್ಲಿಸ್ತಾರೆ ದುರ್ಯೋಧನನ್ನ. ದುರ್ಯೋಧನ ಬಂದು ಮಾಡ್ತೀನಿ ನಿಮಗಿರೋ ಅಂತ ಹೇಳಿ ಅವ್ರ ಹತ್ರ ಇರುವಂಥ ಎಲ್ಲ ಕನಕಾದಿ ಐಶ್ವರ್ಯಗಳನ್ನೆಲ್ಲ ಅಲ್ಲಿಟ್ಟಿರ್ತಾರೆ ದಾನ ಕೊಡೋದಕ್ಕೆ. ಇವನು ಕೊಟ್ಟು ನಿಮ್ಮನ್ನು ಪೂರ್ತಿ ನಾನು ಲಾಸ್ ಮಾಡಿಬಿಡ್ತೇನೆ, ನಿಮ್ಮ ಹತ್ರ ಇರುವಂತಹ ಎಲ್ಲ ಐಶ್ವರ್ಯ ಧನ ಕನಕಗಳು. ಯಾಕಂದರೆ ದಾನ ಕೊಡೋಕೆ ನಿಂತಾಗ ಎಲ್ರಿಗೂ ನಾವು ಯಥೇಚ್ಛವಾಗಿ ಕೊಡ್ತಾ ಇರಬೇಕಂತೆ, ಅಳತೆ ಮಾಡಿ ಕೊಡೋ ಹಾಗಿಲ್ಲ. ದಾನ ಕೊಡಬೇಕಾದಾಗ ನಿಮ್ಮ ಕೈಗೆ ಏನು ಬರುತ್ತೆ ಹಾಗೆ. ಅದಕ್ಕೆ ದುರ್ಯೋಧನ ನಾನೇ ದಾನ ಕೊಡ್ತೀನಿ, ನನ್ನ ತಮ್ಮಂದರು ಚೆನ್ನಾಗಿರಬೇಕು ಅಂತ ಹೇಳಿ ಮಾತನಲ್ಲಿ ಹೇಳಿ ಮುಂದೆ ಹೋಗಿ ನಿಂತ್ಕೊಂಡು ಇರುವಂತಹ ಎಲ್ಲ ಧನ ಕನಕಗಳನ್ನು ಬೇಕು ಅಂತ ಹೆಚ್ಚಿಗೆ ಕೊಡ್ತಾ ಇರ್ತಾನೆ. ಕೊಟ್ಟು ಅವನಿಗೆ ಸುಸ್ತಾಗ್ತಾ ಇರುತ್ತೆ. ಅಪ್ಪ ನನಗೆ ಸುಸ್ತಾಗ್ತಿದೆ ಅಂತ ಹೇಳಿದ ತಕ್ಷಣ ಮತ್ತೆ ಅಲ್ಲಿ ಉತ್ಪತ್ತಿ ಆಗ್ತಿತ್ತಂತೆ. ಅಂದರೆ ಅದೆಲ್ಲ ಕೃಷ್ಣನ ಲೀಲೆ. ಅಂದರೆ ನೀನು ಎಷ್ಟು ಮೊಗದು ಕೊಡ್ತೀಯೋ ನಿನಗೆ ಅಷ್ಟು ತುಂಬಿಸ್ಕೊಳ್ಳೋಕೆ ಅವಕಾಶ ಕೊಡ್ತೀನಿ ಅಂತ. ನೀನು ಕೊಡದೇ ಹೋದರೆ ಖಂಡಿತ ಆಗಲ್ಲ. ಅದಕ್ಕೆ ನೋಡಿ ಈಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರುಗಳು ಅವರು ಸದಾಚಾರದಲ್ಲಿ ದುಡ್ದಿರ್ತಾರೋ ಅನಾಚಾರದಲ್ಲಿ ದುಡ್ದಿರ್ತಾರೋ ಎರಡನೇ ವಿಚಾರ, ಆದರೆ ದಾನ ಧರ್ಮಗಳನ್ನು ಚೆನ್ನಾಗಿ ಮಾಡ್ತಿರ್ತಾರೆ. ಹಾಸ್ಪಿಟಲ್ಗಳನ್ನು ಕಟ್ಟಿಸು, ಇಲ್ಲ ಅಂದರೆ ಹಲವು ದೇವಸ್ಥಾನಗಳಿಗೆ ದಾನವನ್ನು ಕೊಡು, ಮಠಗಳಿಗೆ ದಾನವನ್ನು ಕೊಡು, ಅಥವಾ ಬೇರೆ ರೀತಿಯಾದಂಥ ಸಮಾಜ ಚಟುವಟಿಕೆಗಳಿಗೆ ದಾನವನ್ನು ಕೊಡು. ಅವರು ಅಧಮದಲ್ಲಿ ದುಡ್ದಿದ್ದಾರೋ ಅಥವಾ ಅಧಮದಲ್ಲಿ ದುಡಿಮೆ ಮಾಡಿದ್ದಾರೋ ಅಥವಾ ಸದಾಚಾರದಲ್ಲೇ ದುಡಿಮೆ ಮಾಡಿದ್ದಾರೋ ಅದೆಲ್ಲ ಎರಡನೇ ವಿಚಾರ. ಲಕ್ಷ್ಮಿ ಗೊತ್ತಿಲ್ಲ, ಆಕೆ ಒಂದು ಅಧಮದಲ್ಲಿ ಬಂದಿದ್ದೀನೋ ಅಥವಾ ಸದಾಚಾರದಲ್ಲಿ ಬಂದಿದ್ದೀನೋ ಆಕೆಗೇನೂ ಗೊತ್ತಿಲ್ಲ. ಲಕ್ಷ್ಮಿ ಅಷ್ಟೇ. ಯಾಕೆ ಕೊಡಬೇಕು ಲಕ್ಷ್ಮಿ? ಈಗ ಎಲ್ಲರ ಜನರುಗಳ ಪ್ರಶ್ನೆ ಏನಾಗ್ಬಿಟ್ಟಿದೆ ಅಂದರೆ, ನಾನು ದೇವರ ಪೂಜೆ ಮಾಡ್ತಿದ್ದೀನಿ ಗುರುಗಳೇ, ಆದರೂ ನನಗೆ ಕಷ್ಟ. ನೀನು ದೇವರ ಪೂಜೆ ಯಾಕೆ ಮಾಡ್ತಿದ್ಯಾ ಅನ್ನುವ ಉದ್ದೇಶವೇ ನಿಮಗೆ ಗೊತ್ತಿಲ್ವಲ್ಲ. ಈಗ ಎಷ್ಟೊಂದು ಜನ ಇದೆ, ಅಕ್ಷಯ ತೃತೀಯ ದಿವಸ ಸಾಲ ಮಾಡ್ಕೊಂಡು ಹೋಗಿ ಚಿನ್ನ ತಗೊಂಡು ಬರ್ತಾರೆ. ಈ ಬಡ ಮಧ್ಯಮ ವರ್ಗದ ಜನರಿದೆಯಲ್ಲ, ಅವರ ಜನರ ಜೀವನ ಬಹಳ ಕಷ್ಟ. ಅಯ್ಯೋ ಗುರುಗಳು ಇಂಥವ್ರು ಹೇಳ್ಬಿಟ್ಟಿದ್ದಾರಪ್ಪ, ಇವತ್ತು 1 ಗ್ರಾಮ್ ಚಿನ್ನನಾದರೂ ನಾನು ತಗೋಬೇಕು ಅಂತ ಹೇಳಿ ಕಂಡವ್ರ ಹತ್ರ ಹೋಗಿ ಬಡ್ಡಿಗೆ ಸಾಲ ತಗೊಂಡು ಬಂದು ನೀವೇನಾದರೂ ಚಿನ್ನ ಖರೀದಿ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಜೀವನಕ್ಕೆ ಮುಳ್ಳು. ಬರೆದಿಟ್ಕೊಂಡ್ಬಿಡಿ, ಯಾವತ್ತೇ ಕಾರಣಕ್ಕೂ ಸಾಲ ಮಾಡಿ ನೀವು ಒಡವೆಗಳನ್ನು ತಗೋಬಾರ್ದು. ಸಾಲ ಮಾಡಿ ನೀವು ಇನ್ನೊಂದೇನು ಐಶ್ವರ್ಯನ ನಾನು ಮನೆಗೆ ತಂದು ಇಟ್ಕೊಂಡ್ಬಿಟ್ರೆ ಲಕ್ಷ್ಮಿ ಮೆಚ್ಕೊಂಡ್ಬಿಡ್ತಾಳೆ. ಅಲ್ಲ, ಸಾಲದ ಲಕ್ಷ್ಮಿ ನಿಮ್ಮ ಬೆನ್ನಿಗೆ ಬಿದ್ದಿರ್ತಾಳೆ. ಸರ್ವಜ್ಞ ಹೇಳ್ತಾನೆ, ಸಾಲವನ್ನು ಕೊಂಬಾಗ ಹಾಲನ್ನು ಉಂಡಂತೆ ಸಾಲಿಗನು ಬಂದು ಬಾಗಿಲ ಬಳಿ ನಿಂತಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ. ಸಾಲ ತಗೊಳ್ಬೇಕಾದಾಗ ನಾವು ತುಂಬಾ ಚೆನ್ನಾಗಿ ಸಾಲ ತಗೊಂಡ್ಬಿಡ್ತೀವಿ, ಆದರೆ ತೀರಿಸ್ಬೇಕಾದಾಗ ಅದು ಸಾಧ್ಯ ಇದೆಯಾ? ಆ ಕೇಪಬಿಲಿಟಿ ಇದ್ರೆ ಮಾತ್ರ ಸಾಲ ಮಾಡಬೇಕು. ಅದರಲ್ಲೂ ಕೆಲ ವಿಚಾರಗಳಿಗೆ ದೇವತಾ ಕಾರ್ಯಗಳನ್ನು ಮಾಡಬೇಕಾದಾಗ ಸಾಲ ಮಾಡಬಾರ್ದು. ನಿಮ್ಮಲ್ಲಿ ಎಷ್ಟಿದೆಯೋ ಅಷ್ಟೇ ಮಾಡಿ. ಕೆಲವರು ಈ ಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ನೋಡಿದ್ದೀವಿ, ಅಲಂಕಾರಕ್ಕೋಸ್ಕರನೇ ₹1000 ಖರ್ಚು ಮಾಡಿರ್ತಾರೆ. ಹೌದು, ಲಕ್ಷ್ಮಿ ನೀವು ಯಾವ ರೀತಿ ಅಲಂಕಾರ ಮಾಡಿದ್ದೀರಿ ಅನ್ನೋದಕ್ಕೆ ಒಪ್ಪಲ್ಲ. ಲಕ್ಷ್ಮಿ ನೀವು ಎಷ್ಟೆಷ್ಟು ₹1000 ಖರ್ಚು ಮಾಡಿ ಒಂದು ಹೂವಿನ ದಿಂಡಿನ ಮಾಲೆ ಹಾಕ್ಸಿದ್ದೀರಿ ಅದನ್ನು ನೋಡೋದಿಲ್ಲ. ಎಷ್ಟು ಪರಿಶುದ್ಧವಾಗಿ ನೀವು ನಿಮ್ಮ ಮನಸ್ಸಲ್ಲಿ ದೇವರಲ್ಲಿ ಲೀನ ಮಾಡಿದ್ದೀರಿ ಅನ್ನೋದನ್ನು ಒಪ್ಪತ್ತೆ. ಒಮ್ಮೆ ಶಂಕರರು ಬಾಲಕರಾಗಿದ್ದಾಗ ಭಿಕ್ಷಾಟನೆಗೆ ಹೋಗಿದ್ರು. ಭಿಕ್ಷಾಟನೆಗೆ ಹೋದ ಸಂದರ್ಭದಲ್ಲಿ ಒಂದು ಮುದುಕಿಯ ಮನೆ ಮುಂದೆ ನಿಲ್ತು, ಅಮ್ಮ ನನಗೆ ಭಿಕ್ಷೆ ಹಾಕು ಅಂತ ಕೇಳಿದಾಗ ಮುದುಕಿ ಮನೆಯೆಲ್ಲ ಹುಡುಕ್ತು. ಅಯ್ಯೋ ಬಾಲಕ ಬಂದಿದ್ದಾನೆ, ಅವನಿಗೆ ನನ್ನ ಮನೆಯಲ್ಲಿ ಏನೂ ಕೊಡೋಕ್ಕಿಲ್ವಲ್ಲ. ಒಂದೇ ಒಂದು ಒಣಗು ಹೋಗಿರೋ ಬೆಟ್ಟದ ನೆಲ್ಲಿಕಾಯಿ ಇತ್ತು, ಅದು ಒಣಗು ಹೋಗಿತ್ತು.
ಮಗು ದಯವಿಟ್ಟು ತಪ್ಪು ತಿಳಿಬೇಡ, ನನ್ನ ಹತ್ರ ಇರೋದು ಇಷ್ಟು ಮಾತ್ರನೇ, ಇದನ್ನೇ ಭಿಕ್ಷೆ ಅಂತ ಹೇಳಿ ಸ್ವೀಕಾರ ಮಾಡು ಅಂತ ಹೇಳಿ ಭಕ್ತಿಯಿಂದ ಆ ಹೆಣ್ಣು ಹಾಕಿದ್ಲು ಮುದುಕಿ. ಅಷ್ಟೇ ಭಕ್ತಿಯಿಂದ ಶಂಕರರು ಅದನ್ನು ಸ್ವೀಕಾರ ಮಾಡಿ ಇಷ್ಟು ಶ್ರೀಮಂತವಾಗಿರುವಂತಹ ನಮ್ಮ ಭಾರತ ದೇಶದಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಕ್ಕಂತಹ ಇಂತಹ ಮಹಿಳೆ ಇದ್ದಾಳೆ ಅಂತಂದರೆ ನಮಗೆ ಪರಮಾಶ್ಚರ್ಯ ಆಗ್ತಾ ಇದೆ ಅಂತ ಹೇಳಿ ಮಹಾಲಕ್ಷ್ಮೀ ದೇವಿಯನ್ನ ಆಗಲೇ ಕುರಿತು ಸ್ತುತಿಯನ್ನ ಮಾಡ್ತಾರೆ. ಅಂಗಂ ಹರೇಹಿ ಪುಳಕಭೂಷಣಮಾಶ್ರಯಂತಿ, ಇದೇ ಕನಕಧಾರ ಸ್ತೋತ್ರ. ಕನಕವ ವೃಷ್ಟಿಯಾಗಿ ಸುರಿಯುತ್ತೆ. ಅಂದರೆ ಶಂಕರರು ಆಗಿನ್ನು 5-6 ವರ್ಷದ ಬಾಲಕರು, ಪರಿಕಲ್ಪನೆಯೇ ಗೊತ್ತಾಗಲ್ಲ ನಮಗೀಗ 5-6 ವರ್ಷದ ಮಕ್ಕಳು ಹೇಗಿರ್ತಾರೆ. ಅಂತಹ 5-6 ವರ್ಷದ ಪುಟ್ಟ ಬಾಲಕ ಮಹಾಲಕ್ಷ್ಮಿ ಕರೆದ ತಕ್ಷಣ ಬಂದ್ಲು. ಅಂದರೆ ನೀವು ಹಾಗಿರಬೇಕು ಅಂತ ಅರ್ಥ. ಸಾಲ ಮಾಡಿ ಹೋಗಿ ಇನ್ನೊಬ್ಬರು ಅಂಗಡಿಯಿಂದ ಹೋಗಿ ನಾವು ಚಿನ್ನ ತಗೊಂಡು ಬಂದ ತಕ್ಷಣ ನೇರವಾಗಿ ನಮ್ಮ ಮನೆಗೆ ಬರ್ತಾಳೆ ಅಂತ ಅಂದ್ಕೊಳ್ಳೋದು ತುಂಬ ದೊಡ್ಡ ತಪ್ಪು ಕಲ್ಪನೆ. ಅಕ್ಷಯ ತೃತೀಯದ ದಿವಸ ನೀವು ಸಾಲ ಮಾಡೋದೇ ತಪ್ಪು. ಹಾಗಂತ ಹೇಳಿ ನೆನ್ನೆನೇ ಸಾಲ ಮಾಡಿಬಿಟ್ಟು ಇವತ್ತು ತಗೊಳ್ತಿದ್ದೀನಿ ಅಂದರೆ ಅದು ಇನ್ನೂ ಪರಮ ತಪ್ಪು. ನಮ್ಮ ಜನಗಳು ತುಂಬ ಬುದ್ಧಿವಂತರು, ತುಂಬ ಅಂದರೆ ತುಂಬ ಬುದ್ಧಿವಂತರು. ಯಾವ ವಿಚಾರವನ್ನು ಹೇಳ್ತೀವೋ ಆ ವಿಚಾರವನ್ನು ಬಿಟ್ಟು ಇನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಬುದ್ಧಿವಂತಿಕೆ ಓಡಿಸಿರ್ತಾರೆ, ಅಲ್ಲಿ ಬುದ್ಧಿವಂತಿಕೆ ತೋರಿಸ್ತಾರೆ. ಗುರುಗಳೇ, ಅಂದರೆ ಅಕ್ಷಯ ತೃತೀಯ ಆಚರಣೆ ಹೇಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಇವೆಲ್ಲವನ್ನು ತಿಳಿಸ್ಕೊಡ್ತಾ ಹೋದ್ರಿ. ವಿಶೇಷವಾಗಿ ಮಾತೆಯರಿಗೆ, ಅಂದರೆ ಅವರುಗಳಿಗೆ ಈ ಜ್ಯೋತಿಷಿಗಳು ಬಂದು ಫೀಡ್ ಮಾಡಿ ದಿನ ಬೆಳಗ್ಗೆ 6:30 ಶುರು ಮಾಡ್ಕೊಂಡಿರ್ತಾರೆ ಟಿ ವಿ ಚಾನಲ್ನಲ್ಲಿ. ಇಂಥವರ ಒಂದಷ್ಟು ಹೇಳಿಕೆಗಳಿಂದ ಪ್ರಭಾವಿತರಾಗಿ ಏನೇನೋ ಮಾಡೋಕ್ಕೆ ಹೊರಟಿರ್ತಾರೆ. ಮತ್ತು ಅಂಥದ್ದನ್ನು ನಂಬದೇ ಇರುವಂಥ ಯುವ ಸಮೂಹವಿದೆ, ಅಂದರೆ ಅವ್ರ ಮಕ್ಕಳುಗಳಿರ್ತಾರೆ. ಅಂದರೆ ಈಗ ಅವ್ರಿಗೊಂದು ಹಂತದಲ್ಲಿ ಅವ್ರು ಇರ್ತಾರೆ, ಅವರು ಅಪ್ಪ ಅಮ್ಮನ ಬಿಟ್ಟು ಇನ್ಯಾರನ್ನು ಓಲೈಸುವ ಲೆಕ್ಕಾಚಾರದಲ್ಲಿ ಇರ್ತಾರೆ. ಆದರೆ ಅವರೆಲ್ಲ ಹೋದ ಮನೆಯಿಂದ ಮತ್ತೆ ದೇವರ ಕಡೆಗೆ ವಾಲಿರ್ತಾರೆ. ಈ ಥರದ ಒಂದಷ್ಟು ಗೊಂದಲಗಳಲ್ಲಿರುವಂಥ ಯುವ ಸಮೂಹ ಮತ್ತು ಮಾತೆಯರಿಗೆ ನೀವು ಏನು ಹೇಳ್ತೀರ? ನನ್ನ ಪ್ರಕಾರವಾಗಿ ಯುವ ಸಮೂಹ ಗೊಂದಲದಲ್ಲಿಲ್ಲ, ಅವ್ರಿಗೆ ಕ್ಲಾರಿಟಿ ಸಿಕ್ಕಿಲ್ಲ. ಸಿಕ್ಕಿಲ್ಲ. ಓಕೆ. ಉದಾಹರಣೆಗೆ ಅವರವರ ಮನೆತನದ ಮತ್ತು ಪರಂಪರೆಯ ಅನುಸಾರವಾಗಿ ಹಲವು ಕ್ರಿಯೆಗಳನ್ನು, ಸಂಪ್ರದಾಯಗಳನ್ನು ಫಾಲೋ ಮಾಡ್ತಾನೆ ಇರ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ಪಿತೃಪಕ್ಷದ ಆಚರಣೆ, ಇಂತಹದ್ದೇ ಜಾತಿ ಅನ್ನುವಂತಹ ವಿಚಾರವಿಲ್ಲದೆ ಪ್ರತಿಯೊಬ್ಬರೂ ಆಚರಣೆ ಮಾಡ್ತಾರೆ. ಎಲ್ಲ ಧರ್ಮದಲ್ಲಿ ಪಿತೃಪಕ್ಷ ಅನ್ನುವಂಥದ್ದು ನಮ್ಮ ಧರ್ಮಕ್ಕೆ ಸೇರಿದರೆ ಅದನ್ನು ಹೊರತುಪಡಿಸಿ ಬೇರೆ ಬೇರೆಯವರು ಸಹ ಪಿತೃಗಳನ್ನು ನೆನೆಸ್ಕೊಳ್ಳುವಂತಹ ಒಂದು ಇಸ್ಲಾಂ ಧರ್ಮದಲ್ಲೂ ಇದೆ, ಅದೇ ರೀತಿಯಾಗಿ ಒಂದು ಕ್ರಿಶ್ಚಿಯಾನಿಟಿನಲ್ಲಿದೆ, ಯಹೂದನಲ್ಲಿದೆ, ಜುಡಾಯಿಸಮ್ನಲ್ಲಿದೆ, ಮತ್ತು ನಮ್ಮ ಬೌದ್ಧರಲ್ಲಿದೆ, ಜೈನರಲ್ಲಿದೆ. ಎಲ್ಲ ಒಂದು ಪರಂಪರೆಯ ಒಳಗೂ, ಎಲ್ಲ ಮತದ ಒಳಗೂ, ಧರ್ಮದ ಒಳಗೂ ಇದೊಂದು ಇರುವಂಥದ್ದು. ಇವಾಗ ಉದಾಹರಣೆಗೆ ಒಂದು ತಿಥಿ ಕಾರ್ಯವನ್ನು ಮಾಡ್ತಾ ಇರ್ತೀವಿ. ಒಬ್ಬೊಬ್ಬರನ್ನಲ್ಲಿ ಒಂದೊಂದು ವ್ಯತ್ಯಾಸಗಳು ಬರೋದು, ಮಾಡೋ ಕ್ರಿಯೆ ಒಂದೇ, ಏನೋ ನಮ್ಮ ಪೂರ್ವಿಕರನ್ನು ನೆನೆಸ್ಕೊಳ್ಳೋದು, ಅವ್ರ ಹೆಸರಿನಲ್ಲಿ ಹೇಳಿ ಒಂದಷ್ಟು ಜನಕ್ಕೆ ಅನ್ನಾಹಾರಗಳನ್ನು ಕೊಡೋದು. ಈಗ ಬಂದು ಸಂತೋಷ್ ಹತ್ರ ತಂದೆ ಸಂತೋಷಕ್ಕೆ ಡೌಟ್ ಬಂತು, ಇದನ್ನು ನಾನು ಯಾಕೆ ಮಾಡಲಿ? ಏನೋ ಒಂದು ಪಿಂಡ ಬಿಡ್ತಾ ಇದ್ದಾರೆ, ಏನೋ ಒಂದು ಶ್ರಾದ್ದ ಕರ್ಮಗಳನ್ನ ಮಾಡ್ತಾ ಇದ್ದಾರೆ, ಅಥವಾ ಇನ್ನೊಂದೇನೋ ಪೂಜೆ ಮಾಡ್ತಾ ಇದ್ದಾರೆ, ನಾನು ಯಾಕೆ ಮಾಡಲಿ? ಅವ್ರು ಹೋದಿದ್ದಾಯ್ತು, ಅವ್ರ ಹೆಸರಿನಲ್ಲಿ ಈ ಕ್ರಿಯೆಗಳೆಲ್ಲ ಯಾಕೆ? ಡೌಟ್ ಬಂತು. ಅದನ್ನು ಹೋಗಿ ಅಪ್ಪ ಹತ್ರ ಕೇಳಿದ್ದು, ಅಪ್ಪ ಯಾಕೆ ಈ ಕ್ರಿಯೆಗಳನ್ನೆಲ್ಲ ಮಾಡ್ತಾ ಇದ್ದೀರಿ? ತಂದೆ ಆದಂತಹವರು ಮಕ್ಕಳಿಗೆ ತಿಳಿ ಹೇಳಬೇಕು, ಇಲ್ಲಿ ನೋಡಪ್ಪ, ಇದು ಈ ಕಾರಣಕ್ಕಾಗಿ ಮಾಡ್ತಾ ಇದ್ದೇವೆ, ಏನು ಕಾರಣ ಅಂತ ನಾನು ಆಮೇಲೆ ಹೇಳ್ತೇನೆ. ಹಾಗಾಗಿ ನೀನು ಸಹ ನೀನು ಮುಂದಿನ ಪರಂಪರೆಯನ್ನು ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಸರಿಯಾದ ವಿವರವನ್ನು ಕೊಟ್ಟು ಮಕ್ಕಳಿಗೆ ತಿಳಿ ಹೇಳಿದರೆ ಯಾಕೆ ಫಾಲೋ ಮಾಡಲ್ಲ? ಹೇಳದೇ ಇರೋದೇ ಪ್ರಾಬ್ಲಮ್ ಆಯಿತು. ನಿಮ್ಮ ತಾತ ಮಾಡ್ತಿದ್ದ, ನೀನು ಮಾಡು. ನಮಗೆ ಪರಂಪರೆಯಲ್ಲಿ ಆಗಿರೋದೇ ಇದು ಸಮಸ್ಯೆ. ಅಂದರೆ ಇದರ ಹಿಂದಿನ ಅರ್ಥಗಳನ್ನು ದೊಡ್ಡವರು ತಿಳ್ಕೊಂಡು ಮಕ್ಕಳಿಗೆ ಹೇಳಿದ್ದಾರೆ, ಮತ್ತು ಇವರು ಅದರ ವೈಜ್ಞಾನಿಕತೆಯನ್ನು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಬಹುಶಃ ಎಲ್ಲವೂ ಸರಿ ಆಗುತ್ತೆ ಗುರುಗಳ ಮುಂದಿನ ದಿನಗಳಲ್ಲಿ. ಈಗ ಹೇಳಿದ್ರಲ್ಲಿ ವೈಜ್ಞಾನಿಕತೆ ಇರಲಿಲ್ವಾ? ಅಲ್ಲ, ಅದೇ ಹೇಳಿದ್ದ, ಅಂದರೆ ತಿಳ್ಕೊಳ್ಳುವಂಥ ಪ್ರಯತ್ನ ಆಗಬೇಕಲ್ಲ ಯುವ ಸಮೂಹ, ತಿಳಿಸಿಕೊಡೋ ಪ್ರಯತ್ನನೂ ಆಗಬೇಕು ಅಲ್ವಾ? ಇಲ್ಲೊಂದು ಕಡೆ ಬಹುಶಃ ಇದು ಏನಂದ್ರೆ ಚಪ್ಪಾಳೆ ಇದ್ದ ಹಾಗೆ, ಎರಡು ಟೈಮ್ ಆಗಬೇಕು. ಚಪ್ಪಾಳೆ ಇದ್ದ ಹಾಗೆ, ನಾನು ಯಾವುದೋ ಕಾಡಿನ ಒಳಗಡೆ ಕೂತ್ಕೊಂಡು ಇಷ್ಟೆಲ್ಲ ವಿಚಾರನೇ ಹೇಳಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಅದಕ್ಕೊಂದು ಮಾಧ್ಯಮ ಬೇಕು. ಆ ಮಾಧ್ಯಮದಲ್ಲಿ ಹೇಳಿದಾಗ ಲಕ್ಷಾಂತರ ಜನ ನೋಡ್ತಾರೆ, ಲಕ್ಷಾಂತರ ಜನರಲ್ಲಿ ಕಡೆ ಪಕ್ಷ 100 ಜನನಾದ್ರೂ ಬದಲಾಗ್ತಾರೆ. ಈಗ ನಾವು ಹೇಳಿದ ತಕ್ಷಣ ಅಕ್ಷಯ ತೃತೀಯದ ದಿವಸ ಸಾಲ ಮಾಡಿ ಚಿನ್ನ ಖರೀದಿ ಮಾಡಬೇಡಿ ಅಥವಾ
ಏನೋ ಒಂದು ಉದ್ದೇಶ ಇಟ್ಕೊಂಡು ಚಿನ್ನ ಖರೀದಿ ಮಾಡಬೇಡಿ ಅಂತ ನಾವು ಹೇಳಿದ್ರು ಏನು ಅಂಗಡಿ ಮುಂದೆ ಜನ ಕ್ಯೂ ಕಡಿಮೆ ಆಗಲ್ಲ. ನೀವು ಹೇಳಿದ್ದು ನಾನು ಫಾಲೋ ಮಾಡ್ಬೇಕು ಅಂತ ಪ್ರಶ್ನೆ ಮಾಡೋರೇ ಹೆಚ್ಚಾಗಿದೆ. ಪ್ರಶ್ನೆ ಮಾಡ್ತಾರೆ ಇಲ್ಲ ಅನ್ನೋದಕ್ಕಿಂತ ಅವ್ರ ತಲೆನಲ್ಲಿ ಅದು ಕೂತಿದೆ. ಆದ್ರೆ ಧರ್ಮ ಮಾರ್ಗವನ್ನ ತೋರಿಸುವಂತಹ ಸ್ಥಾನದಲ್ಲಿದ್ದಾಗ ನೀವು ಏನ್ ಸರಿ ಮಾಡ್ತಿದ್ದೀರೋ ಅದನ್ನ ನಾನು ಸರಿ ಅಂತ ಹೇಳಬೇಕು, ತಪ್ಪಾದಾಗ ತಿದ್ದಿ ಬುದ್ಧಿ ಹೇಳಲೇಬೇಕು. ಕೇಳೋದು ಬಿಡೋದು ಆ ಒಂದು ವೈಯಕ್ತಿಕ. ನನಗೆ 100 ಜನರನ್ನು ಬದಲಾಯಿಸೋ ಆಸೆ ಇಲ್ಲ, ಲಕ್ಷಾಂತರ ಜನರನ್ನು ಬದಲಾಯಿಸೋ ಆಸೆ ಇಲ್ಲ, ನನಗೆ ಯಾರನ್ನು ಬದಲಾವಣೆ ಮಾಡಬೇಕು ಅನ್ನೋ ಆಸೆಯೇ ಇಲ್ಲ. ವಿಚಾರ ಇದೆ, ತಿಳ್ಕೊಳ್ತೀರಾ, ಹೇಳ್ತೀವಿ. ಇವತ್ತು ನಿಮ್ಗೆ ಅರ್ಥ ಆಗಲ್ಲ, ಅದಕ್ಕೆ ಒಂದು ಕಾಲ ಅನ್ನೋದು ಬರುತ್ತೆ. ಇವಾಗ ನೋಡಿ, ದೊಡ್ಡ ದೊಡ್ಡ MNC ಕಂಪನಿಗಳು ನಮ್ಮ ಇಂಡಿಯಾಗೆ ಬಂದ ಸಂದರ್ಭದಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಈ ಇದ್ದಲುಗಳಲ್ಲೇ ಹಲ್ಲು ಉಜ್ತಾ ಇದ್ದದ್ದು, ಹಲ್ಲು ಪುಡಿಗಳಲ್ಲೇ ಹಲ್ಲು ಉಜ್ತಾ ಇದ್ದದ್ದು, ಪೇಸ್ಟ್ಗಳು ಗೊತ್ತಿರಲಿಲ್ಲ. ಬಂದಂಥವ್ರು ನೀವು ಉಪ್ಪಲ್ಲಿ ಹಲ್ಲು ಉಜ್ತೀರಿ, ಚಾರ್ಕೋಲ್ನಲ್ಲಿ ಹಲ್ಲು ಉಜ್ತೀರಿ, ಮತ್ತು ಇದರಲ್ಲಿ ಬೇವಿನ ಕಡ್ಡಿಲಿ ಹಲ್ಲು ಉಜ್ತೀರಿ, ನಿಮ್ಮ ಹಲ್ಲುಗಳನ್ನೆಲ್ಲ ಹಾಳು ಮಾಡಿಬಿಡತ್ತದು. ಏನು ಪ್ರಚಾರ ಮಾಡಿದ್ದು, ದೊಡ್ಡ ಪ್ರಚಾರವೇ ನಡೆದಿತ್ತು ಸುಮಾರು ಒಂದು 25 ವರ್ಷದ ಹಿಂದೆ. ಆದರೆ ಈಗ ಅದೇ ಕಂಪನಿಗಳು ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪಿದೆಯಾ, ಲವಂಗ ಇದೆಯಾ, ಚಕ್ಕೆ ಇದೆಯಾ, ಏಲಕ್ಕಿ ಇದೆಯಾ, ನಾಳೆ ಏನಾದರೂ ಕೊಟ್ಟರೆ ಒಂದು ದೊಡ್ಡದಾಗಿ ಒಂದು ರೈಸ್ ಬಾತೆ ಮಾಡಿಕೊಟ್ಟಿದ್ರು ಕೊಟ್ಬಿಡ್ತಾರೆ. ಆ ಥರ ಅಂದರೆ ನಮ್ಮ ಭಾರತೀಯರ ಮೆಂಟಾಲಿಟಿ ಹೇಗೆ ಅಂತಂದರೆ, ನೀವು ಮಾಡ್ತಾ ಇರೋ ಆಚರಣೆಯನ್ನ ನಿಮ್ಮ ಹತ್ರ ಬಂದು ನಿಮಗೆ ತಪ್ಪು ಅಂತ ಹೇಳಿದ್ರೆ ಅದನ್ನು ಒಪ್ಕೋತೀರಿ. ಕರೆಕ್ಟ್. ಅದು ಹೀಗಲ್ಲ, ಬೇರೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಬೇಗ ಒಪ್ಕೊಂಡ್ಬಿಡ್ತೀರಿ. ನಿಮ್ಮಲ್ಲಿ ಇರುವಂತಹ ಸರಿ ಹೇಳಿದಾಗ ಅದನ್ನು ನೀವು ಯಾರೂ ಒಪ್ಪೋದಿಲ್ಲ. ತಪ್ಪು ಹೇಳಿದಾಗ ಓ ಹೌದಾ, ನನಗೆ ಅದಕ್ಕೆ ಸಮಸ್ಯೆಗಳು ಬರ್ತಾ ಇದೆಯಾ, ಹಾಗಾದ್ರೆ ನಾನು ಇದನ್ನು ಸರಿ ಮಾಡ್ಕೊಳ್ತೀನಿ. ಸಮಸ್ಯೆ ಅದರಿಂದ ಅಲ್ಲವೇ ಅಲ್ಲ. ಗುರುಗಳೇ, ಈ ಬಿಸ್ನೆಸ್ ಅಂತ ಮಾಡ್ಕೊಂಡಿರುವಂತಹ ಜ್ಯೋತಿಷಿಗಳು, ಪೀಠದಲ್ಲಿ ಕೂತಿರುವಂತಹ ಸ್ವಾಮಿಗಳು, ಇವರೆಲ್ಲರಗಳ ಪ್ರಭಾವ ಬಹುಶಃ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ಸುತ್ತಲ್ವಾ ಗುರುಗಳೇ? ನಿಮ್ಮ ಅಭಿಪ್ರಾಯ ಏನು ಇದಕ್ಕೆ? ಬಹುಶಃ ಹೌದು. ಅಂದ್ರೆ ಅವ್ರು ಎಲ್ಲವೂ ಸತ್ಯ ಹೇಳಲ್ಲ, ಹಾಗಂತ ಹೇಳೋದೆಲ್ಲ ಸುಳ್ಳು ಅಂತಾನೋ ಅಲ್ವಾ? ಹಾಗೆ ನೋಡೋಕೆ ಹೋಯ್ತು ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಾಶರ ಮಹರ್ಷಿಗಳು ಬಹಳ ದೊಡ್ಡ ಹೆಸರು ಮಾಡಿದಂಥವ್ರು. ಪರಾಶರ ಹೋರಾಶಾಸ್ತ್ರದಲ್ಲಿ ಇವತ್ತಿಗೂ ಏನು ಹೇಳುತ್ತೆ ಅಂದ್ರೆ, ಜ್ಯೋತಿಷಿಯ ಮೊದಲನೇ ಲಕ್ಷಣ ಇದೆ, ಏನಪ್ಪಾ ಅಂತ ಹೇಳಿದ್ರೆ ಸುಳ್ಳು ಹೇಳ್ಬೇಕಂತೆ. ಸುಳ್ಳು ಹೇಳ್ಬೇಕಾ? ಹೌದು. ಜ್ಯೋತಿಷ್ಯದಲ್ಲಿ ಸುಳ್ಳು ಹೇಳ್ಬೇಕಾ? ಹೌದು. ಆದ್ರೆ ಇದೇ ಪರಮಾಶ್ಚರ್ಯ, ಯಾವ ರೀತಿಯಾಗಿ ಸುಳ್ಳು ಹೇಳಬೇಕು ಅನ್ನೋದನ್ನು ಹೇಳಿದೆ. ಜ್ಯೋತಿಷ್ಯನೇ ಸುಳ್ಳು ಅಂದ್ಬಿಟ್ರೆ ಸಾಧ್ಯ ಇಲ್ಲ. ಅದನ್ನೇ ಹೇಳೋದು. ಇದೇ ಆತುರ ನಮ್ಮ ಭಾರತೀಯರಿಗಿರುವಂಥದ್ದು. ಪರಾಶರ ಮಹರ್ಷಿಗಳು ನೀನು ಸುಳ್ಳು ಹೇಳಬೇಕು ಅಂತ ಹೇಳಿದ್ದಾರೆ. ಯಾವ ಕಾಲಕ್ಕೆ ಸುಳ್ಳು ಹೇಳಬೇಕು? ತುಂಬಾ ಅಧೀರನಾಗಿ ಬಂದಿರ್ತಾನೆ, ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇರ್ತಾನೆ, ತುಂಬಾ ಕಷ್ಟಕರವಾದ ಸನ್ನಿವೇಶದಲ್ಲಿರ್ತಾನೆ. ಅಂಥವನಿಗೆ ನೀನು ಧೈರ್ಯ ತುಂಬಿಸೋದಕ್ಕೆ ಸುಳ್ಳು ಹೇಳಲೇಬೇಕು ಅಂತ ಹೇಳುತ್ತೆ. ಗುರುಗಳೇ, ನೀವು ದೇವಿಯ ವಿಶೇಷವಾದಂಥ ಆರಾಧಕರು. ನಿಮಗೇನಾದರೂ ಪರಿಪೂರ್ಣವಾದ ಅನುಗ್ರಹ ಅಥವಾ ನೀವು ನೋಡಿರುವಂಥದ್ದು, ಮಾತಾಡಿರುವಂಥದ್ದು ಅಂದರೆ, ಮತ್ತು ನಿಮ್ಮ ಮೇಲೆ ಒಂದು ಪ್ರೀತಿಯ ಒಳ್ಳೆ ರೀತಿಯ ಆರೋಪ ಇದೆ ಗುರುಗಳು. ಯಾಕಂದರೆ ನೀವು ಬಿಗ್ ಬಾಸ್ ಪ್ರತಿ ಸೀಸನ್ ಒಬ್ಬರು ಸ್ಪರ್ಧಿ ಅಂತಲೇ ಪರಿಗಣಿಸಲಾಗಿದೆ ನಿಮ್ಮನ್ನು. ಮತ್ತು ಒಂದು ಏನು ಹೇಳ್ತಾರೆ, 120 ದಿವಸ ಹತ್ರವರೆಗೂ ಆಡಿರ್ತಾರೆ ಸ್ಪರ್ಧಿಗಳೆಲ್ಲರೂ. ಫಿನಾಲೆ ಹತ್ರಕ್ಕೆ ಹೋಗಿರುವಂಥವ್ರಿಗೆ ಬಂದು ಇವರು ತಲೆ ಕೆಡಿಸ್ಬಿಟ್ಟು ಬಂದ್ಬಿಡ್ತಾರೆ ಅಂತ ಒಂದು ಆರೋಪ ಇದೆ ಗುರುಗಳೇ ನಿಮ್ಮ ಮೇಲೆ. ಅಂದರೆ ನೀವಲ್ಲಿ ಬೇರೆ ಬೇರೆ ಒಂದಷ್ಟು ಮಾರ್ಗಗಳ ಮುಖಾಂತರ ಅವರ ಜ್ಯೋತಿಷ್ಯವನ್ನು ಹೇಳ್ತೀರಾ, ಹೊರಗೆ ಬಂದ ಮೇಲೆ ಅವ್ರು ಚೆನ್ನಾಗೇ ಇದ್ದಾರೆ, ಅವ್ರು ಹೇಳಿದ್ದೇನು ವರ್ಕ್ ಆಯಿತು ಅನ್ನುವಂಥ ಒಂದು ಪ್ರೀತಿಯ ಆರೋಪ ನಿಮ್ಮ ಮೇಲೆ ಇದೆ ಗುರುಗಳೇ. ಅದಕ್ಕೆ ಏನು ಹೇಳ್ತೀರಾ ಅಂತ? ಯಾರೆಷ್ಟು ಚೆನ್ನಾಗಿರ್ತಾರೆ ಅಂತ ಅವ್ರವ್ರಿಗೆ ಮಾತ್ರ ಗೊತ್ತಲ್ವಾ? ಅಷ್ಟೇ ಉತ್ತರ. ಓಕೆ. ದೂರದಿಂದ ನೋಡೋದಕ್ಕೆ ಚಂದ್ರ ತುಂಬ ತಂಪಾಗಿ ಕಾಣಿಸ್ತಾನೆ, ತುಂಬ ತಂಪಾಗಿರುತ್ತೆ. ಹತ್ರ ಹೋದಾಗ್ಲಲ್ವಾ ಗೊತ್ತಾಗೋದು. ಕನ್ನಡದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ, ಏನು ಗೊತ್ತಾ? ದೂರದ ಬೆಟ್ಟ ನುಂಗನಂತೆ. ಹತ್ರದಲ್ಲಿ ಹೋದಾಗ ಗೊತ್ತಾಗುತ್ತೆ ಎಷ್ಟು ಮುಳ್ಳಿದೆ, ಎಷ್ಟು ಕಲ್ಲಿದೆ, ಎಷ್ಟು ದಾರಿ ಇದೆ, ಎಷ್ಟು ದಾರಿ ಇಲ್ಲ ಅಂತ. ಇಲ್ಲಿ ಯಾರದ್ದೋ ಒಬ್ಬೊಬ್ಬರ ಬದುಕನ್ನು ನಾವು ನಿರ್ಣಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಉದಾಹರಣೆಗೆ ಜ್ಯೋತಿಷ್ಯ ಅಂತಾನೆ ಏನು ತಗೊಂಡಿದ್ದೀರಲ್ಲ, ಹೀಗಾಗತ್ತೆ ಅಂತ ಹೇಳುವಂತಹ ಶಕ್ತಿ ಹೌದು. ಆದರೆ ಅದಕ್ಕೆ ಹಾಗಾಗಬಾರ್ದು ಅನ್ನೋದಕ್ಕೆ ಪರಿಹಾರನೂ ಹೇಳ್ತೀವಿ. ಪರಿಹಾರ ಇದೆ ಅಂತಂದ ಮೇಲೆ ಒಂದು ಸಮಸ್ಯೆಗೊಂದು ಪರಿಹಾರನೇ ಇಲ್ಲ ಅಂದ್ರೆ ನೀವು ಯೋಚನೆ ಮಾಡಬೇಕು. ಪರಿಹಾರ ಇದ್ರೆ, ಈಗ ಹೊಟ್ಟೆ ಹಸಿವಿಗೆ ಏನು ಪರಿಹಾರ? ಊಟ ಮಾಡೋದು ಪರಿಹಾರ. ಈಗ ಹಾಗೇನೆ ಹಲವು ಜನರಿಗೆ ಏನಾಗತ್ತೆ, ಒಂದು ಮಾಧ್ಯಮದಲ್ಲಿ ನಾವು ಸಹ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಪ್ರತಿ ಬಾರಿ ಏನಾಗತ್ತೆ ಅಂದರೆ, ಬೇವಿನಕಾಯಿ ಅದು ಕಹಿಯೇ, ಸತ್ಯ ಯಾವತ್ತೂ ಕಹಿಯೇ. ಅದು ಪ್ರೀತಿಯ ಆರೋಪನೋ ಆಕ್ರೋಶದ ಆರೋಪನೋ ಗೊತ್ತಿಲ್ಲ. ಈಗ ನಾನು ಸಂತೋಷ ಹತ್ರ ಬಂದು ಸಂತೋಷನ ಎಲ್ಲ ಒಳ್ಳೆ ಗುಣಗಳನ್ನು ಹೇಳದಂತಹ ಸಂದರ್ಭದಲ್ಲಿ ಬಹಳ ಖುಷಿ ಆಗುತ್ತೆ. ಅದೇ ಸಂತೋಷನ ದುರ್ಗುಣಗಳನ್ನು ಹೇಳಲಿ
ಯಾಕೆ ಮಾಡಲ್ಲ? ಇಲ್ಲಿ ನಾವು ಸರಿಯಾದದ್ದು ಯಾವತ್ತೂ ಸರಿಯಾಗೇ ಇರುತ್ತೆ, ಹಾಗಾಗಿ ಸರಿಯಾಗಿರೋದ್ರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಏನ್ ತಪ್ಪಿದೆಯೋ ಅದನ್ನ ಸರಿ ಮಾಡ್ಕೋಬೇಕು. ನಮ್ಮ ಮಹಾದೇವಿ ಅಕ್ಕ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಬೇವಿನ ಬೀಜವ ಬಿತ್ತು ಬೆಲ್ಲದ ಕಟ್ಟೆಯ ಕಟ್ಟಿ ಕಬ್ಬಿನದ ಪಾನಕವ ಸುರಿದರೆ ಬೇವು ಕಹಿಯಲ್ಲದೆ ಸಿಹಿಯಾಗುವುದೇ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ನಮ್ಮಕ್ಕಮ್ಮ. ಕಹಿ ಕಹಿಯೇ. ನಮ್ಮ ಜನಕ್ಕೆ ಸತ್ಯ ಒಪ್ಕೋಬೇಕು. ಸತ್ಯನ ಒಪ್ಕೊಳ್ಳುವುದಕ್ಕೆ ಈಗ ನಾನು ಸಂತೋಷವನ್ನು ಹೇಗೆ ಸ್ವೀಕಾರ ಮಾಡ್ತೀನೋ ಅದೇ ರೀತಿಯಾಗಿ ದುಃಖವನ್ನು ಸಹ ಸ್ವೀಕಾರ ಮಾಡಬೇಕು. ಈಗಿನ ಕಾಲದ ಜನ್ರೇಷನ್ನಲ್ಲಿ ಬರೀ ಸಕ್ಸಸ್ನೇ ಎದುರು ನೋಡ್ತಾರೆ. ಒಂದು ಸಕ್ಸಸ್ ಬರಬೇಕು ಅಂತ ಹೇಳಿದ್ರೆ 1000 ಫೇಲ್ಯೂರ್ಸ್ಗಳನ್ನು ನೀವು ನೋಡಿರಲೇಬೇಕು. ನಿಮಗೆ ಫೇಲ್ಯೂರ್ ಆಗಿಲ್ಲ, ಬಂದಿಲ್ಲ ಅಂದರೆ ಯು ಆರ್ ನಾಟ್ ಅ ಸಕ್ಸಸ್ಫುಲ್ ಮ್ಯಾನ್ ಆರ್ ವುಮನ್. ನೀವು ಜೀವನದಲ್ಲಿ ಬೀಳಬೇಕು, ಹಲವಾರು ನೋವುಗಳನ್ನು ಪಡಬೇಕು, ಅವಮಾನಗಳನ್ನು ಎದುರಿಸಬೇಕು. ಎಲ್ಲ ವಿಚಾರಗಳಲ್ಲೂ ನೋವನ್ನು ಉಂಡಿದ್ದರೆ ಮಾತ್ರ ನಿಮಗೆ ಸಕ್ಸಸ್ ಅನ್ನೋದು ಗೊತ್ತಾಗುತ್ತೆ. ಇಲ್ಲ ಅಂದರೆ ನಿಮಗೆ ಖಂಡಿತ ಸಕ್ಸಸ್ ಅನ್ನೋದು ಗೊತ್ತಾಗೋದಿಲ್ಲ. ನೋಡಿ, ಸಕ್ಸಸ್ ಅನ್ನೋದು ದೊಡ್ಡ ಚೇರ್ಗಳಲ್ಲ, ಸಕ್ಸಸ್ ಅನ್ನುವಂಥದ್ದು ಫ್ಯಾನ್ ಫಾಲೋಯಿಂಗ್ಸ್ ಅಲ್ಲ, ಸಕ್ಸಸ್ ಅನ್ನೋದು ದುಡ್ಡಲ್ಲ, ಸಕ್ಸಸ್ ಅನ್ನೋದು ಸ್ಟೇಟಸ್ ಅಲ್ಲ, ಸಕ್ಸಸ್ ಅನ್ನುವಂಥದ್ದು ನಾನು ಎಷ್ಟು ದೊಡ್ಡ ಬಂಗಲೆಯಲ್ಲಿ ಬದುಕ್ತಾ ಇದ್ದೀನಿ ಅಲ್ಲ, ಸಕ್ಸಸ್ ಅನ್ನುವಂಥದ್ದು ನನ್ನ ಹತ್ರ ಇರುವಂತಹ ಐಷಾರಾಮಿ ಕಾರುಗಳಲ್ಲ, ಸಕ್ಸಸ್ ಅನ್ನುವಂಥದ್ದು 4 ಜನ ನನ್ನನ್ನು ಗುರುತು ಹಿಡಿತಾರೆ ಅನ್ನೋದು ಅಲ್ಲ, ಸಕ್ಸಸ್ ಅನ್ನುವಂಥದ್ದು ನನ್ನನ್ನು ಜನ ಯಾವ ರೀತಿ ಮೆರೆಸ್ತಿದ್ದಾರೆ ಅನ್ನೋದಲ್ಲ. ಸಕ್ಸಸ್ ಎಲ್ಲಿದೆ ಗೊತ್ತಾ? ನಾನು ಎಷ್ಟು ನೆಮ್ಮದಿಯಾಗಿ ನನ್ನ ತಟ್ಟೆನಲ್ಲಿರುವ ಊಟವನ್ನು ತಿಂತಾ ಇದ್ದೀನಿ, ಎಷ್ಟು ನೆಮ್ಮದಿಯಾಗಿ ನಾನು ತಲೆ ದಿಂಬು ಕೊಟ್ಟರೆ ನಿದ್ದೆ ಬರುತ್ತೆ ಅನ್ನೋದ್ರಲ್ಲಿದ್ದೀನಿ. ನಿಜ. ಅದೇ ಇಲ್ಲ ಅಂದಮೇಲೆ ಏನು ಪ್ರಯೋಜನ? ಪ್ರಯೋಜನವೇ ಇಲ್ಲ. ನಾನು ದೊಡ್ಡ ಬಂಗಲೆ ಕಟ್ಕೊಳ್ಳೋದಕ್ಕೆ ಸಾಧ್ಯ, ಆದರೆ ನಾನು ಮಲ್ಕೊಳ್ಳೋದು ಇಷ್ಟೇ ಆಗಲ್ಲ ಜಾಗ. ನಿಜ. ಚಿನ್ನದ ಹರಿವಾಣದಲ್ಲಿ ನಾನು ಎಲ್ಲ ಐಟಮ್ಗಳನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ. ತಿನ್ಬೇಕಲ್ಲ, ನೆಮ್ಮದಿಯಾಗಿ ತಿನ್ನಬೇಕಲ್ಲ. ದುಡ್ಡಿನಿಂದಾನೇ ಹಾಸಿಗೆ ಹೊಲಿಸ್ಕೊಳ್ಳೋದಕ್ಕೆ ಸಾಧ್ಯ, ನೆಮ್ಮದಿಯಾಗಿ ನಿದ್ದೆ ಬರಬೇಕಲ್ಲ. ಹೌದು. ಅದೇ ಇಲ್ಲ ಅಂದಮೇಲೆ ಯಾವ ಸ್ಟೇಟಸ್ಸು, ಯಾವ ಸಕ್ಸಸ್ಸು, ಯಾವ ಫ್ಯಾನ್ ಫಾಲೋಯರ್ಸು, ಯಾವ ಜನರ ಪ್ರೀತಿ, ಯಾವ ಜನರ ಆಗ್ರಹ, ಇದು ಯಾವುದೂ ಅಲ್ಲ. ಮನುಷ್ಯ ಎಷ್ಟು ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯನೋ ಅವನೇ ಶ್ರೀಮಂತ. ದುಡ್ಡಿರೋವನಲ್ಲ, ಹೆಸರಿರೋವನಲ್ಲ, ಸ್ಟೇಟಸ್ ಇರೋವನಂಥವನಲ್ಲ, ದೊಡ್ಡ ಅಭಿಮಾನಿ ಬಳಗವನ್ನು ಹೊಂದಿರುವಂಥವನಲ್ಲ. ಯಾವ ಜೀವಿ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯನೋ ಅವನಷ್ಟು ಸಿರಿವಂತ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ. ಎಷ್ಟೋ ಬಾರಿ ಅನ್ಸತ್ತೆ, ಈ ಕೂಲಿ ಕಾರ್ಮಿಕರುಗಳು ಕೆಲಸ ಮಾಡ್ತಾ ಇರ್ತಾರೆ. ಪಾಪ ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ಅವ್ರ ಜೀವನ ಹೊತ್ತಿನ ಜೀವನ ನಡೆಯಲ್ಲ. ಆದರೆ ಅವ್ರು ಎಷ್ಟು ಸಮೃದ್ಧಿಯಾಗಿ ಊಟ ಮಾಡ್ತಾರೆ, 7 ಗಂಟೆಗೆಲ್ಲ ಆನಂದವಾಗಿ ನಿದ್ದೆ ಮಾಡ್ತಿರ್ತಾರೆ. ಅವ್ರು ಎಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಆದರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಸ್ಥಾನಗಳು ಅಥವಾ ದೊಡ್ಡ ದೊಡ್ಡ ಸಕ್ಸಸ್ ಅಂತ, ಸೋ ಕಾಲ್ಡ್ ಸಕ್ಸಸ್ ಅಂತ ನೀವೆಲ್ಲ ಏನು ಕರಿತೀರಿ, ಎಲ್ಲಿದೆ ನೆಮ್ಮದಿಯಾದ ನಿದ್ದೆ? ಎಲ್ಲಿದೆ? ಕೆಲವೊಮ್ಮೆ ಎಲ್ಲರ ಆರೋಗ್ಯದ ಬಗ್ಗೆ ಮಾತಾಡುವಂತಹ ಜನರು ಎಲ್ಲರನ್ನೂ ಸೇರಿಸ್ಕೊಂಡೆ ಹೇಳ್ತಾ ಇರುವಂಥದ್ದು. ಈಗ ಉದಾಹರಣೆಗೆ ನೀವು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ, ಒಂದು ನಿರೂಪಕನ ಸ್ಥಾನದಲ್ಲಿ ಕೂತಿದ್ದೀರಿ, ಯಾವುದೋ ಒಂದು ವೈದ್ಯರು ನನ್ನ ಜಾಗದಲ್ಲಿ ಇದ್ದಾಗ ವೈದ್ಯರು ಹೇಳ್ತಾರೆ ಆರೋಗ್ಯ ಕಾಪಾಡ್ಕೋಬೇಕು ಅಂತ. ಆದರೆ ನೀವು ಶೂಟ್ ಮಾಡ್ತಾ ಇರ್ತೀರಿ ರಾತ್ರಿ 1 ಗಂಟೆನಲ್ಲಿ. ಎಲ್ಲಿ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ನಿಮ್ಮ ಆರೋಗ್ಯ? ಆದರೆ ಜನ ಅದನ್ನು ಮಧ್ಯಾಹ್ನ 1 ಗಂಟೆಗೆ ನೋಡ್ತಾರೆ, ಅದು ಬೇರೆ ವಿಚಾರ. ಜನ ಗೊತ್ತಾಗೋದಿಲ್ಲ. ಇದೇ ಕಾರ್ಯಕ್ರಮದ ಹಲವಾರು ಕಾರ್ಯಕ್ರಮಗಳ ಸಲುವಾಗಿ ಹಲವು ಕಡೆ ಸುತ್ತಬೇಕಾಗತ್ತೆ, ಹಲವು ಕಡೆ ಓಡಾಡಬೇಕಾಗತ್ತೆ, ನೀರು ಕುಡಿಯೋಕೆ ಪುರ್ಸೊತ್ತಿರಲ್ಲ. ಆದರೆ ನಾವು ಅದೇ ಕ್ಯಾಮ್ರಾಗಳ ಮುಂದೆ ಎಲ್ಲ ಕೂತ್ಕೊಂಡು ಹೇಳ್ತೀವಿ ಆರೋಗ್ಯನ ಕಾಪಾಡ್ಕೊಳ್ಳಿ ಚೆನ್ನಾಗಿ ಅಂತ. ಬದುಕಿನ ದೌರ್ಭಾಗ್ಯ. ಎಸ್ ಗುರುಗಳೇ, ಕಡೆಯದಾಗಿ ಇಂದಿನ ಶುಭ ದಿನದಂದು ಅಕ್ಷಯ ತೃತೀಯ ಅಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಅನುಗ್ರಹ ಸಂದೇಶ. ಅಕ್ಷಯ ತೃತೀಯದಂದು ನಿಮ್ಮೆಲ್ಲರ ಜೀವನ ಸುಖವಾಗಿರಲಿ, ಸೌಖ್ಯವಾಗಿರಲಿ, ನೆಮ್ಮದಿದಾಯಕವಾಗಿರಲಿ. ಹಾಗಂತ ಹೇಳಿ ಯಾವುದೋ ಒಂದು ಮೌಢ್ಯಕ್ಕೋ ಅಥವಾ ಮೂಢನಂಬಿಕೆಗೋ ಬಲಿಯಾಗಿ ಚಿನ್ನವನ್ನು ಖರೀದಿ ಮಾಡಬೇಡಿ. ನಿಮ್ಮ ಹತ್ರ ಖರೀದಿ ಮಾಡುವಷ್ಟು ಸಂಪನ್ಮೂಲದ ಕ್ರೋಢೀಕರಣ ಇದ್ದರೆ ಮಾಡಿ. ಅದು ಯಾಕೆ ಮಾಡಬೇಕು? ತುಂಬ ದಿವಸದಿಂದ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ತಗೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಅಂಥವ್ರು ತಗೊಳ್ಳಿ. ಅದು ಬಿಟ್ಟು ಒಬ್ಬರ ಹತ್ರ ಹೋಗಿ ಬಡ್ಡಿಗೆ ಸಾಲ ತೊಗೊಂಡು ಬರೋದು, ಮುಂದಿನ ತಿಂಗಳು ಕೊಟ್ಬಿಡ್ತೀನಿ ಕೈ ಬದಲಿಗೆ ಅಂತ ತೊಗೊಂಡು ಬರೋದು, ಅಥವಾ ಇನ್ಯಾರಿಂದನೋ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಅಲ್ಲಿಂದ ಏನೋ ಮಾಡ್ತೀನಿ ಅಂತ ಯಾರು ಚಿನ್ನವನ್ನು, ಬೆಳ್ಳಿಯನ್ನು
ಏನು ಖರೀದಿ ಮಾಡಕ್ಕೆ ಹೋಗಬೇಡಿ. ನಿಮ್ಗೆ ಅಕ್ಷಯವಾಗಬೇಕಾ? ಮನೆಯಲ್ಲಿ ಬೇಕಾಗಿರುವಂತಹದ್ದು ನೆಮ್ಮದಿ ಮತ್ತು ಧಾನ್ಯ. ಧಾನ್ಯ ಲಕ್ಷ್ಮಿಯು ಅಕ್ಷಯವಾಗಲಿ ಅಂತ ಹೇಳಿ ಹೋಗಿ ಯಾವುದಾದ್ರೂ ಒಂದು, ತುಂಬ ಜನಗಳು, ಬೇಕಾದಷ್ಟು ಜನಗಳಿರ್ತಾರೆ, ತುಂಬ ಬಡವರಿರ್ತಾರೆ, ನಿಮ್ಮ ಮನೆಯಲ್ಲಿ ನೀವು ತಿನ್ನುವಂತಹ ಅಕ್ಕಿಯನ್ನೇ ಒಂದು ಬೊಗಸೆಯಷ್ಟು ತಗೊಂಡು ಹೋಗಿ ಅವ್ರಿಗೆ ದಾನವಾಗಿ ಕೊಡಿ. ತುಂಬ ಜನ ರೋಡ್ಗಳಲ್ಲಿ ಊಟವಿಲ್ಲದೆ ಬಿದ್ದಿರ್ತಾರೆ, ಅಂಥವರಿಗೆ ಒಂದು ಹೊತ್ತಿನ ಊಟವನ್ನು ದಾನವಾಗಿ ಕೊಡಿ. ಎಷ್ಟೋ ಪ್ರಾಣಿಗಳು ನೀರು ಕುಡಿಯೋದಕ್ಕೆ ಒದ್ದಾಡ್ತಾ ಮಾಡ್ತಾ ಇರ್ತವೆ, ನಿಮ್ಮ ಮನೆ ಮುಂದೆ ಒಂದು ಪಾಟ್ನಲ್ಲಿ ಒಂದು ನೀರನ್ನು ಇಡಿ. ಏನೂ ಕೊಡೋಕ್ಕಾಗಲ್ಲ, ಅಟ್ಲೀಸ್ಟ್ ನೀರಾದರೂ ಕೊಡ್ಬೋದು. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದರೆ, ಇದನ್ನೆಲ್ಲ ನೀವು ಮಾಡೋದ್ರಿಂದ ನೀವು ಚಿನ್ನ ಕೊಂಡ್ಕೊಂಡೇ ಸಮೃದ್ಧರಾಗಬೇಕಾಗಿಲ್ಲ. ನೀವು ಮನೆ ಮುಂದೆ ಯಾವುದೋ ಒಂದು ಪಾಟಲ್ಲಿ ನೀರಿಡ್ತೀರಿ, ಯಾವುದೋ ಒಂದು ಬೀದಿ ನಾಯೋ ಅಥವಾ ಇನ್ಯಾವುದೋ ಒಂದು ಪ್ರಾಣಿನೋ ಬಂದು ಅದನ್ನು ಆ ಸಮಯಕ್ಕೆ ನೀರಿನ ಅವಶ್ಯಕತೆ ಇರುವಂತಹ ಬಂದು ಪ್ರಾಣಿಗಳು ಕುಡಿದಾಗ ಅವುಗಳ ಮುಖದಲ್ಲಿರೋ ಸಂತೋಷ ನೋಡಿ, ನೀವು ಕೋಟಿ ರೂಪಾಯಿ ಸಂಪಾದನೆ ಮಾಡಿದರೂ ಆ ಸಂತೋಷ ಸಿಗಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಬಿದ್ದೋಗಿರ್ತಾನೆ, ಊಟವಿಲ್ಲದೆ ತಲೆ ಸುತ್ತ ಬಿದ್ದಿರ್ತಾನೆ, ಅಂಥವ್ರಿಗೆ ಹೋಗಿ ಬಾಯಿಗೆ ಒಂದೆರಡು ತುತ್ತು ಅನ್ನ ಕೊಡಿ. ಅವನ ಮುಖದಲ್ಲಿ ನೀವೇ ನಾರಾಯಣ, ನೀವೇ ಈಶ್ವರ, ನೀವೇ ಪರಮೇಶ್ವರ ಎಲ್ಲ ಕಾಲಿಗೆ ಬಿದ್ದು ಹೋಗ್ತಾನೆ. ನೀವೆಷ್ಟು ಸಂಪಾದನೆ ಮಾಡಿದರೂ ಆ ಸುಖ ನೆಮ್ಮದಿ ಸಿಕ್ಕಲ್ಲ. ಜೊತೆಗೆ ಅಕ್ಷಯ ತೃತೀಯ ದಿವಸ ದಾನಗಳಿಗೆ ಪರಮ ಶ್ರೇಷ್ಠವಾದದ್ದು. ಹಾಗಾಗಿ ದಾನಗಳನ್ನು ಮಾಡಿ. ದಾನ ಮಾಡಬೇಕಾದ್ರೂ ಅಷ್ಟೇ, ಯಾರಿಗೆ ದಾನ ಮಾಡ್ತೀವಿ ಇಂಥವ್ರಿಗೆ ದಾನ ಅಂಥವ್ರಿಗೆ ದಾನ ಅಂತಲ್ಲ. ನೀವು ಒಂದು ವಸ್ತು ಬಟ್ಟೆನ ತೊಗೊಂಡು ಹೋಗಿ ಕೊಡ್ತಿದ್ದೀರಾ ಅಂದರೆ ಆ ಬಟ್ಟೆಯನ್ನು ಅವ್ರು ಉಪಯೋಗ ಮಾಡ್ಕೋಬೇಕು, ಆ ಥರ ಇರಬೇಕು. ಈಗಿನ ಕಾಲದಲ್ಲಿ ದಾನದ ವಸ್ತುಗಳು ಅಂತಲೇ ಸಪ್ರೇಟಾಗಿ ಬರುತ್ತೆ, ಅದರಲ್ಲಿ ಒಂದಿಷ್ಟು ಇರವೆ, ಒಂದಿಷ್ಟು ಹುಳ, ಯಾರಿಗೂ ಉಪಯೋಗಕ್ಕೆ ಬರದೇ ಇರೋದು, ಈ ಥರದ್ದೆಲ್ಲ ಇರುತ್ತೆ. ಆ ಥರದ್ದನ್ನು ಯಾರೂ ದಾನ ಕೊಡೋಕ್ಕೆ ಹೋಗ್ಬೇಡಿ. ಕೊಡಬೇಕಾದಾಗ ನಿಮ್ಮ ಮನೆಯಲ್ಲಿ ಏನು ವಸ್ತುಗಳಿದೆ ಅದನ್ನು ತಗೊಂಡು ಹೋಗ್ಕೊಡಿ, ದಾನ ಮಾಡಿ. ದಾನಕ್ಕಿಂತ ಶ್ರೇಷ್ಠವಾದ ಸಮೃದ್ಧಿ ಇನ್ನೊಂದು ಯಾವುದೂ ಇಲ್ಲ. ನೀವು ಒಂದು ದಾನ ಮಾಡಿದರೆ ಭಗವಂತ ನೋಡಿ 20 ಅನ್ನೋದನ್ನು ಅನುಗ್ರಹ ಮಾಡ್ತಾನೆ. 20 ಅನುಗ್ರಹ ಮಾಡ್ತಾನೆ ಅನ್ನೋ ಉದ್ದೇಶದಲ್ಲಿ ಮಾಡಬೇಡಿ, ಮನಸ್ತೃಪ್ತಿಯಾಗಿ ದಾನವನ್ನು ಮಾಡಿ. ಅಶಕ್ತರಿಗೆ ಮತ್ತು ಪ್ರಾಣಿಗಳಿಗೆ, ಬೀದಿನಲ್ಲಿರುವಂತಹ ಅನೇಕ ಒಂದು ಪಕ್ಷಿಗಳಿಗೆ ನಿಮ್ಮ ಕಡೆಯಿಂದ ಏನು ನೆರವಾಗುತ್ತೋ ಪರಿಸರವನ್ನು ಉಳಿಸ್ಕೊಳ್ತಾ ಹೋಗಿ, ಪರಿಸರವನ್ನು ಬೆಳೆಸ್ತಾ ಹೋಗಿ. ಪರಿಸರ ಸಮೃದ್ಧಿಯಾದಷ್ಟು ನಾವೆಲ್ಲರೂ ಸಮೃದ್ಧರಾಗ್ತೀವಿ. ಶುಭವಾಗಲಿ. ಎಸ್ ಗುರುಗಳೇ, ನಿಮ್ಮ ಸಮಯಕ್ಕಾಗಿ ಮತ್ತು ಪ್ರೀತಿಯ ಮಾತುಗಳಿಗಾಗಿ ನಮ್ಮ ವಾಹಿನಿ ಪರವಾಗಿ ಧನ್ಯವಾದಗಳು, ಅನಂತ ಕೋಟಿ ಧನ್ಯವಾದಗಳು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಸರಿಯಾದದ್ದು ಯಾವತ್ತಿಗೂ ಸರಿಯಾಗೇ ಇರುತ್ತೆ. ತಪ್ಪನ್ನು ನಾವು ಸರಿಪಡಿಸ್ಕೊಳ್ಳುವತ್ತ ಹೋಗಬೇಕು. ಮತ್ತು ನಮ್ಮೆಲ್ಲ ಸನಾತನ ಧರ್ಮದ ಆಚರಣೆಗಳ ಹಿಂದೆ, ಹಬ್ಬದ ಮಹತ್ವದ ಹಿಂದೆ ನಿಜವಾದ ಅರ್ಥ ಏನಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ನಾವು ಆಚರಿಸ್ತಾ ಹೋದರೆ ಖಂಡಿತವಾಗ್ಲೂ ಅದರಿಂದ ನಮಗೆ ಸುಖ ಸಂತೋಷ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಶ್ರೀ ಗುರುಗಳ ಮಾತಾಗಿತ್ತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.